ಮಿತ್ರರೇ ನಮಸ್ಕಾರ. ಸುಧಾ ರಮೇಶ್ ಅಂತ ಹೇಳಿ. ಜೈ ಹಿಂದ್, ಭಾರತಗೆ ಎಂದೆಂದು ಜಯವಾಗಲಿ. ಬ್ರಿಗೇಡಿಯರ್ ಅಭಿಮನ್ಯು ಸ್ವಾಮಿ. ಮಿತ್ರರು, ಇವತ್ತು ನಾವು ಒಂದು ಸಬ್ಜೆಕ್ಟ್ ತೊಗೊಂಡ್ಬರ್ತಾ ಇದ್ದೀವಿ, ರೇರ್ ಅರ್ತ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು. ಇದು ಎಲ್ಲ ದೇಶಗಳಲ್ಲೂ, ಎಲ್ಲ ದೊಡ್ಡ ದೊಡ್ಡ ದೇಶಗಳು ಇದ್ರ ಹಿಂದೆ ಬೀಳೋದಕ್ಕೆ ಒಂದು ಸುಮಾರು ಇದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಈ ರೇರ್ ಅರ್ತ್ ಮೆಟೀರಿಯಲು ಪ್ರಪಂಚದಾದ್ಯಂತ ಎಲ್ಲೂ ಸಿಗಲ್ಲ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮಾತ್ರ ಸಿಗುತ್ತೆ ಬಂಗಾರದ ಗಣಿ, ಬಳ್ಳಾರಿ ಕಡೆ ಮಾತ್ರ ಸಿಗುತ್ತೆ ನಮ್ಮ ಕಲ್ಲಿದ್ದಲು, ಮಂಗಳೂರಲ್ಲಿ ಸಿಗುತ್ತೆ ಕೆಲವೊಂದು ರೇರ್ ಅರ್ತ್ ಮೆಟೀರಿಯಲ್. ಅದೇ ಥರ ಪ್ರಪಂಚದಲ್ಲಿ ಆಯಾ ಕಟ್ಟಲ್ಲಿ ಮಾತ್ರ ಕೆಲವೊಂದು ರೇರ್ ಅರ್ತ್ ಮೆಟೀರಿಯಲ್ ಸಿಗ್ತವೆ. ಆ ರೇರ್ ಅರ್ತ್ ಮೆಟೀರಿಯಲ್ಲು ತುಂಬಾ ನಮ್ಮ ಈಗಿನ ಒಂದು ಟೆಕ್ನಾಲಜಿಗೆ ತಕ್ಕನಂಗೆ ಆ ರೇರ್ ಅರ್ತ್ ಮೆಟೀರಿಯಲ್ ಬರೀ ಡಿಗ್ ಮಾಡ್ತಾ ಇವಾಗ ಪ್ರಪಂಚದಲ್ಲಿ ಎಲ್ಲರೂ ಅದ್ರ ಮೇಲೆ ಜಾಸ್ತಿ ಕಣ್ಣಿಟ್ಟಿದ್ದಾರೆ. ಹಾಗೆ ರೇರ್ ಅರ್ತ್ ಮೆಟೀರಿಯಲ್ ಸಿಗ್ತಕ್ಕಂಥ ಕೆಲವೊಂದು ರೇರ್ ಅರ್ತ್ ಮೆಟೀರಿಯಲ್ ಸುಮಾರು ಒಂದು ರಿನ್ಯೂವಲ್ ಟೈಪ್ ರೇರ್ ಅರ್ತ್ ಮೆಟೀರಿಯಲ್ ಇವೆ. ಅದು ಬಂದುಬಿಟ್ಟು ನಿಮಗೆ ಲಿಥಿಯಂ ಇರ್ಬೋದು, ಸೀರಿಯಂ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಲಿಡಿಯಂ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಸಿಮೇರಿಯಂ ಇರ್ಬೋದು, ಯುರೋಪಿಯನ್ ಇರ್ಬೋದು, ಗೋಲ್ಡಿಯಂ ಇರ್ಬೋದು, ಟ್ರಿಡಿಯಂ ಇರ್ಬೋದು, ಡಿಸ್ಪೋರಿಯಂ ಇರ್ಬೋದು, ಹೀಲಿಯಂ ಇರ್ಬೋದು, ಇರ್ವೇನಿಯಂ ಇರ್ಬೋದು, ತೇಲಿಯಂ ಇರ್ಬೋದು. ಇನ್ನೂ 2 ರೇರ್ ಅರ್ತ್ ಮೆಟೀರಿಯಲ್ ಇದ್ದಾವೆ. ಅದು ಸರ್ಗೆ ಅಷ್ಟೇ ಗೊತ್ತಿರೋದು. ಸ್ಕ್ಯಾಂಡಿಯಂ ಮತ್ತು ಇಟ್ರಿಯಮ್ಮು ಅಷ್ಟೇ ಮಾತ್ರ ಅಲ್ಲ ನೋಡ್ರಿ, ಇದು ಮೋನೋಸೈಟ್ ಅಂತ ಒಂದಿದೆ ಇಲ್ಲಿನೂ. ಇದೆಲ್ಲೂ ಇವನು ನಿಮಗೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಲ್ಯಾಂಥನಮ್, ನಯೋಡೈಮಿಯಂ, ಥೋರಿಯಂ, ಪ್ರೆಸಿಡೋಮಿಯಂ, ಡೈಮಿಯಂ, ಮೈನರ್ ಕ್ವಾಂಟಿಟೀಸ್ ಆಫ್ ಸಮಾರಿಯಂ, ಗಬೋಲಿಯಂ, ಫಾಸ್ಫೇಟ್ಸ್ ಆಕ್ಸೈಡ್ ಎಟ್ಸೆಟ್ರಾ. ಇಲ್ಲಿ ಮುಖ್ಯವಾಗಿ ಥೋರಿಯಂ ಅಂತ ಹೇಳಿದ್ರೆ, ವಾಟ್ ಇಸ್ ದಿಸ್ ಥೋರಿಯಂ? ಇಟ್ಸ್ ಎ ಲೋ ಗ್ರೇಡ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಲು. ಇದನ್ನೇ ನ್ಯೂಕ್ಲಿಯರ್ ಇದರಲ್ಲಿ ರಿಯಾಕ್ಟರ್ಸಲ್ಲಿ ಉಪಯೋಗಿಸ್ತಾರೆ. ಕಡಿಮೆ ಪಕ್ಷದ ಬೂದಿ ಅಂದರೆ ವೇಸ್ಟ್ ಮೆಟೀರಿಯಲ್ ಶುರುವಾಗುತ್ತೆ, ವಿಚ್ ಇಸ್ ಲೆಸ್ ಡೇಂಜರಸ್ ದ್ಯಾನ್ ಯುರೇನಿಯಂ. ಈ ಟೋಟಲ್ ನಮ್ಮ ಈ ರೇರ್ ಅರ್ತ್ ಮೆಟೀರಿಯಲ್ಸು ಪ್ರಪಂಚದಾದ್ಯಂತ ಕೆಲವೊಂದು ದೇಶಗಳು ಮಾತ್ರ ಸಿಗುತ್ತೆ. ಒಂದು ಚೈನಾ ಇರ್ತದೆ, ಒಂದು ಇಂಡಿಯಾ ಇದೆ, ರಷ್ಯಾ ಇದೆ, ಮಯನ್ಮಾರ್, ನಮ್ಮ ದೇಶದ ಪಕ್ಕದಲ್ಲಿ ಮಯನ್ಮಾರ್ ಇದೆ, ಥೈಲ್ಯಾಂಡ್ ಇದೆ, ಬ್ರೆಜಿಲ್ ಇದೆ, ಸೌತ್ ಆಫ್ರಿಕಾ ಇದೆ, ಆಸ್ಟ್ರೇಲಿಯಾ ಇದೆ, USA ಇದೆ. ಈ ಥರ ಇನ್ನೂ ಕೆಲವೊಂದು ಚಿಕ್ಕ ದೇಶಗಳಲ್ಲಿ ಭಾಳ ಕಮ್ಮಿ ಪ್ರಮಾಣದ ರೇರ್ ಅರ್ತ್ ಮೆಟೀರಿಯಲ್ ಸಿಗುತ್ತೆ. ಈಗ ನಾವು ಪ್ರೆಸೆಂಟಾಗಿ ಏನು ನಮ್ಮ ಈ ಟೆಕ್ನಾಲಜಿಗೆ ಏನು ಇಂಪ್ರೂವ್ಮೆಂಟ್ ಆಗಬೇಕಾದಂಥ ಏನು ಮೆಟೀರಿಯಲ್ಸ್ ಇದ್ದಾವೆ, ಅದು ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇಂದಿನ ನಾವು ಯುದ್ಧದ ಒಂದು ಶೈಲಿ ನೋಡಿದ್ರೆ, ಆವಾಗ ಯುದ್ಧ ಮಾಡ್ತಕ್ಕಂಥ ಶೈಲಿಯಲ್ಲಿ ಅದು ನಾವು ಬಳಸ್ತಕ್ಕಂಥ ವೆಪನ್ಸ್ ಆಗಿರ್ಬೋದು, ಅಥವಾ ಟ್ಯಾಂಕ್ಸ್ ಆಗಿರ್ಬೋದು, ಅಥವಾ ಬೇರೆ ಆಗಿರ್ಬೋದು, ಅದು ಒಂದು ಸೀಮಿತ ಇತ್ತು. ಅದು ಡೆವಲಪ್ ಆದಂಗೆ ಅದಕ್ಕೆ ಆದಂಥ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಸುಮಾರಾಗಿ ನಮಗೆ ಅದಕ್ಕೆ ಬೇಕಾದಂಥ ಒಂದು ಮೆಟೀರಿಯಲ್ ನಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಆ ಹುಡುಕಾಟನೇ ಕೊನೆಗೆ ಬಂದು ನಿಂತಿದ್ದು ರೇರ್ ಅರ್ತ್ ಮೆಟೀರಿಯಲ್. ಇದನ್ನು ಯುದ್ಧದಲ್ಲೂ ಯೂಸ್ ಮಾಡ್ಬೋದು, ಸಿವಿಲ್ ಯೂಸಲ್ಲೂ ಯೂಸ್ ಮಾಡ್ಬೋದು, ಇನ್ನು ಬೇರೆ ರೀತಿಯಾಗಿ ಸ್ಪೇಸ್ ಇದರಲ್ಲೂ ನೀವು ಯೂಸ್ ಮಾಡ್ಬೋದು. ಈ 3 ರೀತಿಯಾದಂಥ ಒಂದು ಭಾಗಗಳಲ್ಲಿ ನಾವು ಇದನ್ನ ಈ ರೇರ್ ಅರ್ತ್ ಮೆಟೀರಿಯಲ್ನ ಯೂಸ್ ಮಾಡ್ಬೋದು. ಈಗ ನಾವು ಯೋಚನೆ ಮಾಡ್ತಿರೋ ಪ್ರಕಾರ, ಈಗಿನ ಒಂದು ವಾಸ್ತವಿಕತೆ ಪ್ರಪಂಚದಲ್ಲಿ ಅಮೇರಿಕ ಎಲ್ಲರ ಮೇಲೂ ಪ್ರಾಬಲ್ಯ ಬೆಳೆಸಲಿಕ್ಕೆ ಹೋಗ್ತಾ ಇದೆ. ಯಾಕೆ ಅಂದರೆ, ಈ ರೇರ್ ಅರ್ತ್ ಮೆಟೀರಿಯಲ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಇದರ ಪ್ರಾಬಲ್ಯ ಬೆಳೆಸ್ತಾ ಇದೆ. ಇದಕ್ಕೆ ಕಾರಣ ಸ್ವಲ್ಪ ಹೇಳ್ಬೋದಾ ನೀವು? ಅಮೆರಿಕ ಸ್ವಾರ್ಥ ದೇಶ ಈ ಪ್ರಪಂಚದಲ್ಲಿ ಯಾವ ದೇಶನೂ ಇಲ್ಲ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕ ದೇಶ ಹೊಡೆಯೋದು, ದೇಶ ಸೇರಿಸೋದು, ಕೆಲವೊಂದು ಅವ್ರಿಗೆ ಸಾಧಕವಾಗಿರೋ ದೇಶಗಳನ್ನ ಸೇರಿಸೋದೆಲ್ಲ ಕೆಲಸಗಳು ಮಾಡ್ತಿರೋದು ಅಮೆರಿಕಾನೇ. ಈಗ ಈ ರೇರ್ ಅರ್ತ್ ಮೆಟೀರಿಯಲ್ಸು ನೀವು ಹೇಳ್ದಂಗೆ ಸಾಕಷ್ಟು ಯುದ್ಧೋಪಕರಣಗಳಲ್ಲಿ, ಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ, ವಿಮಾನಗಳಲ್ಲೆಲ್ಲ ಉಪಯೋಗಿಸ್ತಿದ್ದಾರೆ. ಅದರಿಂದ ಅದಕ್ಕೆ ಎಲ್ಲೋದ್ರೂ ಅವ್ರಿಗೆ ತನಗೇನೋ ಅವ್ರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ನೋಡಿಕೊಂಡೆ ಅವರು ಅಲ್ಲಿ ತಲೆ ಹಾಕೋದವರು. ಓಕೆ, ಸೊ ಆ ಥರ ಒಂದು ಕೇಸಲ್ಲಿ ಈಗ ನೀವು ತಡ್ಕೊಂಡ್ರೆ, ಚೈನಾದಲ್ಲಿ 90%ಕ್ಕೂ ಹೆಚ್ಚಿಗೆ ರೇರ್ ಅರ್ತ್ ಮೆಟೀರಿಯಲ್ಸ್ ಚೈನಾದಲ್ಲಿದೆ. ಓಕೆ, ನೆಕ್ಸ್ಟು ಅವೈಲಬಲ್ ಇದು ಮಯನ್ಮಾರ್. ಓಕೆ, ಅಲ್ಲಿ ಜನನಾಯಕ ಇತ್ತು 17ರಿಂದ 21ವರೆಗೂ. 21ರಲ್ಲಿ ಅದು ಮತ್ತೆ ಮಿಲಿಟ್ರಿ ಕೂ ಆಯಿತು. 50 ವರ್ಷ ಅವರು ರೂಲ್ ಮಾಡ್ತಾ ಇದ್ರು. ಯಾರು? ಮಿಲಿಟ್ರಿ ಅವರು. ಓಕೆ, ಮತ್ತೆ 17ರಲ್ಲಿ ಎಲೆಕ್ಷನ್ಸ್ ನಡೀತು. ಆಕ್ಸುನ್ ಸಿಂಕಿ ಬಂದರು, ಅವ್ರ ತಂದೆ ಆಕ್ಸನ್, ಅವ್ರನ್ನೇ ಅಸಾಸಿನೇಟ್ ಆಯಿತು. ವೆನ್ ಸೂಕಿ ವಾಸ್ ಸ್ಮಾಲ್. ಸೂಕಿ ಇಸ್ ದ ಆ್ಯಕ್ಚುಯಲ್ ನೇಮು, ಆಕ್ಸನ್ ಬಂದು ಅವ್ರ ತಂದೆ ಹೆಸರು. ಓಕೆ, ಸೊ ಇವರು ಬೆಳೆದು ಒಳ್ಳೆ ಒಂದು ಇದರಾಗಿದ್ರು. ಬಟ್ ಅಮೆರಿಕನ್ ಸಪೋರ್ಟಿಂದ ಅವರು ಅಲ್ಲಿ
ಅಮೆರಿಕ ಅಂದರೆ ಡೆಮೋಕ್ರಸಿ, ಓಕೆ ಆಲ್ವೇಸ್ ದೇ ಫೇವರ್ ಡೆಮೋಕ್ರಸಿ. ಓಕೆ. ಅಂದರೆ ಅವ್ರು ಅಲ್ಲಿರೋರನ್ನೇ ಹಿಡ್ಕೊಂಡು ಹೆಂಗ್ ಬೇಕಾದ್ರೆ ಅಲ್ಲಾಡಿಸ್ಬೋದು ಡೆಮೋಕ್ರಸಿಯಲ್ಲಿ. ಅಂದ್ರೆ ಅವ್ರಿಗೆ ಅನುಕೂಲ ತಕ್ಕಂಗೆ ಬೇಕಾದಂತ ಬೇಕು ಅನ್ನೋದು ಅವ್ರದ್ದು. ಓಕೆ. ಈಗ ಮಿಲಿಟರಿ ಅವನು ಅಂತ ಹೇಳಿದ್ರೆ ಅವ್ನು ಒಪ್ಕೊತಾನೆ, ಒಪ್ಕೊಳ್ತಾ ಇರೋದಿಲ್ಲ. ಈಗ ಚೈನಾದಲ್ಲಿ ನೋಡಿ ಹೆಂಗಾಗಿದೆ, ಓಕೆ. ರಷ್ಯಾದಲ್ಲಿ ನೋಡಿ ಹೆಂಗಾಗಿದೆ ಅಂತ ಅವ್ರಿಗೆ ಏನು ಅವ್ರು ಕೇಳೋದಿಲ್ಲ. ಆಗಲ್ಲ. ಒಂದು ಡಿಕ್ಟೇಟರ್ ಇದ್ರೆ ಅವರು ತಮ್ಮ ದೇಶಕ್ಕೆ ಮೊದಲು ನೋಡ್ತಾರೆ. ಹೌದು, ಸ್ವಾರ್ಥ ನೋಡ್ತಾರೆ. ಅವರು ಯಾರು ಡಿಕ್ಟೇಟರ್ಸ್ ತಮ್ಮ ದೇಶ ನೋಡ್ತಾರೆ. ಓಕೆ. ಮೊದಲು ಪ್ರಮಾಣ ಅವ್ರು ತಮ್ಮ ದೇಶ ಇರ್ತಾರೆ. ಇವರು ಜನನಾಯಕ ಇದ್ರೆ ಅವ್ರಿಗೆ ಫೇವರಾಗಿ ಯಾರು ಇಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಎದುರಾಗಿ ಸೃಷ್ಟಿ ಮಾಡಿ, ಬಾಂಗ್ಲಾದೇಶಲ್ಲಿ ನೋಡಿದ್ರಿ ನೀವು, ನೇಪಾಳಲ್ಲಿ ನೋಡಿದ್ರಿ ಎಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ ದಿಸ್ ಕೇಸ್ ಏನಾಗಿದೆ ಅಂತ ಹೇಳಿದ್ರೆ, ಈ ಮಿಲಿಟ್ರಿಯವ್ರು ಬಂದಿದ್ದಂದ್ರೆ ಸ್ಯಾಂಕ್ಷನ್ಸ್ ಬಂತು. ಇದು ಅಮೆರಿಕ ಹಾಕಿದ ಸ್ಯಾಂಕ್ಷನ್ಸ್. ಪ್ರತಿ ಅಮೆರಿಕ ಒಂದ್ಸರಿ ಸ್ಯಾಂಕ್ಷನ್ಸ್ ಹಾಕಿದ್ರೆ ಎಂಟೈರ್ ನ್ಯಾಟೋ ಕಂಟ್ರೀಸ್ ಆಗತ್ತೆ. ಯಾಕಂದ್ರೆ ಡೆವಲಪ್ಡ್ ಕಂಟ್ರೀಸ್ ನ್ಯಾಟೋ ಅವ್ರ ದುಡ್ಡು ಜಾಸ್ತಿ ಆಗಿದೆ. ಸೊ ಅದರ ಪ್ರಭಾವ ಮಯನ್ಮಾರ್ ಮೇಲೆ ಬೀಳ್ತು. ಓಕೆ. ಮಯನ್ಮಾರ್ ಮೇಲೆ ಬೀಳ್ತು ಅಂತ ಹೇಳಿದ್ರೆ ದುಡ್ಡಿಲ್ಲ ಅವ್ರಿಗೆ. ಓಕೆ. ಇವಾಗ ಓಕೆ. ಸೊ ಏನ್ ಮಾಡ್ಬೇಕು ಅವರು? ಸೊ ಕೊಡ್ಬೇಕು, ದುಡ್ಡು ಸಂಪಾದಿಸ್ಬೇಕು, ಸೊ ಅವ್ರಿಗೆ ಸಿಕ್ಸ್ಬೇಕಾಗಿತ್ತು. ನೋಡಿ, ಇದು ಕಂಡು ಬೀಳ್ತು. ಚೈನಾ ಇವ್ರಿಗೆ ಸಪೋರ್ಟ್ ಮಾಡ್ತಿದೆ. ಯಾಕಂದ್ರೆ ಚೈನಾಗೆ ಅವ್ರ ಹತ್ರನೂ ಬೇಕಾದಷ್ಟಿದೆ. ಓಕೆ. 90%ಗೂ ಜಾಸ್ತಿ ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಗನಿಮಗಳು ಇದ್ರೇನು ಅದರಲ್ಲಿ ಸಾಕಷ್ಟು ಸಮಸ್ಯೆಗಳೇ. ಮುಂದೆ ಹೋಗ್ಬೇಕಾದ್ರ ಬಗ್ಗೆ ಮಾತನಾಡೋಣ. ಬಟ್ ಅವರು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದೆ ಇಲ್ಲಿ ಮಯನ್ಮಾರಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳೋಣ. ರೈಟ್ ಸರ್. ಅದರಿಂದ ಸಾಕಷ್ಟು ಪ್ರಕೃತಿ ಮೇಲೆ ಪ್ರಭಾವಗಳಾಗುತ್ತೆ. ಅಂದ್ರೆ ನಾವು ಕರೆಕ್ಟ್ ಆಗಿರೋಣ, ಬಾಕಿ ರಂಗರ್ ಹಾಳಾಗಲಿ ಅನ್ನೋ ಲೆಕ್ಕದಲ್ಲಿ ಚೈನಾ ಇರೋದೀಗ. ಹಾಳಾಗೋಗ್ಲಿ ಅಂದ್ರೆ ಅವ್ರದ್ದು ಉಳಿಸ್ಕೊಂಡು ಅಲ್ಲ, ಅಮೆರಿಕನು ಅದೇ ಕತೆ ಈಗ. ಸರ್, ಈಗ ಅಮೆರಿಕ ನೋಡಕ್ ಹೋದ್ರೆ ನಮ್ಮ ಭಾರತ ಒಂದೇ ದೇಶ ಇನ್ನೊಬ್ಬರ ತೊಂದರೆ ಕೊಡ್ಲಿಕ್ಕೆ ಆರಾಮಿರೋದು. ತೊಂದರೆ ಕೊಡಿದ್ರೆ ಆರಾಮಾಗಿ ಕೂತಿದ್ರು. ಅಂದ್ರೆ ನಮಗೆ ಸಮಸ್ಯೆ ಮಾಡ್ಬಿಡಿ, ನಾವು ಸಮಸ್ಯೆ ಮಾಡಿ ಬಿಡಲ್ಲ. ಯಾರು ಸಮಸ್ಯೆ ಇದ್ರು ತಲೆ ಹಾಕೋಲ್ಲ. ನಿಮ್ಗೆ ಮುಂದುವರಿಕೆಗೆ ನಾವು ಸಹಾಯ ಮಾಡ್ತೀವಿ ಅಂತ ಒಂದೇ ಒಂದು ದೇಶ ಪ್ರಪಂಚದಲ್ಲಿರೋದು ಭಾರತನೇ. ಅದಕ್ಕೆ ಭಾರತದ ಮೇಲೆ ಎಲ್ರಿಗೂ ಪ್ರೀತಿ ಬರ್ತಿರೋ. ಅದಕ್ಕೆ ವಸುದೇವ ಕುಟುಂಬಕಂ ಅಂತಾನು ಹೇಳ್ತಾರೆ. ಎಸ್, ನಮ್ಮ ಇತಿಹಾಸದಲ್ಲೇ ಇದೆ ವಸುದೇವ ಕುಟುಂಬಕಂ. ಈಗ ಇನ್ನೊಂದು ಮಾತು ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದೀನಿ. ರಷ್ಯಾ ಆಯಿಲ್ ಮಾರ್ತಿದೆ. ಬಿಕಾಸ್ ರಷ್ಯಾದು ಸಾಕಷ್ಟು ಹಣಕಾಸು ಅಮೆರಿಕ ಜಪ್ತಿ ಮಾಡಿದೆ. ಅವರು ಪ್ರಪಂಚದಲ್ಲಿ 10% ಆಯಿಲು ಅವರೆಲ್ಲ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಿದ್ದಾರೆ. ಅವ್ರಿಗೆ ಆದಾಯ ಎಲ್ಲೂ ಇಲ್ಲ, ಸ್ಯಾಂಕ್ಷನ್ಸು ಇದೆ. ಸೊ ಏನು ಮಾಡಬೇಕು, ಅವರು ಆಯಿಲ್ ಸೇಲ್ ಮಾಡ್ತಾವ್ರೆ, ಕಚ್ಚಾ ಎಣ್ಣೆ ಮಾರಾಟ ಮಾಡ್ತಾವ್ರೆ ರಷ್ಯಾ ಮತ್ತು ಭಾರತಕ್ಕೆ. ಅದೇ ಥರ ಮಯನ್ಮಾರನ್ನು ಈ ಒಂದು ಕನಿಮಗಳನ್ನೇ ಉಪಯೋಗಿಸ್ಕೊಂಡು ಅವರು ದುಡ್ಡು ಮಾಡ್ತಾವ್ರೆ. ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಮಿಲಿಷಿಯಸ್ ಅಂತ ಹೇಳಿದ್ರೆ ಗ್ರೂಪ್ಸ್ ಇದೆ, ಪ್ರೈವೇಟ್ ಆರ್ಮಿ ಗ್ರೂಪ್ಸ್ ಇದೆ. UWSA ಯುನೈಟೆಡ್ ವಾ ಸ್ಟೇಟ್ ಆರ್ಮಿ ಅಂತಿದೆ, ಅರಕ್ಕನ್ ಆರ್ಮಿ ಅಂತಿದೆ. ಆಮೇಲೆ ಈ ಪರ್ಟಿಕ್ಯುಲರ್ ಅರಕ್ಕನ್ ಆರ್ಮಿ ಪಶ್ಚಿಮಕ್ಕೆ ಬಂತು. ಈ UWSA ಅನ್ನೋದು ಪೂರ್ವಕ್ಕೆ ಬಂದಿದ್ದು. ಉತ್ತರ ಬರ್ಮಾದಲ್ಲಿ ಪೂರ್ವ ಸೈಡಲ್ಲಿ ಇದೆ ಅದು. ಈಗ ಸರ್, ನನ್ನ ಕ್ವಶನ್ ಏನು ಅಂದರೆ, ಈಗ US ಅಲ್ಲಿ ಆಲ್ರೆಡಿ ಅವ್ರಿಗೆ ಏನಂತ ರೇರ್ ಅರ್ತ್ ಮೆಟೀರಿಯಲ್ ಸಿಗ್ತಾ ಇದೆ. ಸಿಕ್ಕರೂ ಸಹ ಮಯನ್ಮಾರ್ ಅಂದರೆ ಸೌತ್ ಏಷ್ಯನ್ ಕಂಟ್ರಿ ಕಡೆ ಅವ್ರು ಬರಲಿಕ್ಕೆ ಕಾರಣ ಏನು? ನಾವು ಹೇಳಿದ್ನಲ್ಲ ಕಾರಣ. ಫಸ್ಟು ಎಲ್ಲೆಲ್ಲಿ ಇದೆಯೋ ಅದನ್ನ ಉಪಯೋಗಿಸ್ಕೋಬೇಕು. ಆಮೇಲೆ ಅವ್ರದ್ದು ರಿಸರ್ವ್ಸ್ ಅವ್ರದ್ದೇ ಇರ್ತದೆ. ಸೊ ಅದು ಆಮೇಲೆ ಅವ್ರು ಉಪಯೋಗಿಸ್ಕೋಬೋದಲ್ವಾ. ಏನಾದ್ರು ಚೈನಾ ಮೇಲೆ ಕಣ್ಣಿಡ್ಬೇಕು ಅಂತ, ಅಥವಾ ಏನು ರಷ್ಯಾ ಮೇಲೆ ಕಣ್ಣಿಡ್ಬೇಕು ಅಂತ, ಅಥವಾ ಅದು ಒಂದು ಕಾರಣ ಇದೆ. ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸು ಇನ್ಕ್ಲೂಡಿಂಗ್ ರಷ್ಯಾ, ಇದು ಚೈನಾ ಮೇಲೆ ಅವ್ರಿಗೆ ನಿಗಾ ಇಡೋದಕ್ಕೆ, ಭಾರತದ ಮೇಲೂ ನಿಗಾ ಇಡೋಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗತ್ತೆ. ಈ ಮಯನ್ಮಾರ್ ಬಂದರೆ ಅವಕಾಶ ಸಿಗತ್ತೆ. ಈಗ ಬಾಂಗ್ಲಾದೇಶ, ಅಮೆರಿಕ ಬರೋದು ಗುರಿ ಒಂದಲ್ಲ. ಅವ್ರ ಗುರಿ ಒಂದು, ಈ ಏನದು ಕೋಳಿ ಕೆದ್ಕತ್ತಲ್ಲ ಕೆಳಗಡೆ, ಅದನ್ನ ನೋಡ್ರೆ ನಿಮ್ಗೇನು ಅರ್ಥ ಆಗತ್ತಾ? ಆ ಥರ ನಿಮಗೂ ಅರ್ಥ ಆಗಲ್ಲ, ಅದು ಅವ್ರಿಗೆ ಅರ್ಥ ಆಗೋದು. ಅವ್ರಿಗೆ ಸ್ವಲ್ಪ ಜ್ಞಾನದಿಂದ ನೀವು ಯೋಚನೆ ಮಾಡಿ ನೋಡಿದ್ರೆ ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುತ್ತೆ. ಬಟ್ ಈಗಲೇ ಅವ್ರು ಏನು ಮಾಡಿದ್ರು ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇದು ಕತೆ. ಸರ್, ಈಗ ಮುಂದೆ ಹೋಗೋಣ. ಈಗ ನಮ್ಮ ಇದ್ರ ಪ್ರಕಾರ ಅಂದರೆ, ಈಗ ನಾವು ಏನು ಇದು ಹೇಳ್ತೀವಿ ಅಂದರೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ಆದರೆ ಯಾವ್ಯಾವ ಭಾಗದಲ್ಲಿ ನಾವು ಯೂಸ್ ಮಾಡ್ಬೋದು ಅದನ್ನ? ಮುಖ್ಯವಾಗಿ ಈಗ ನೀವು ನೋಡಿರಬೇಕು, ವಿಂಡ್ ಮಿಲ್ಸು ಟು ಇದು ಈ ಪ್ರಕೃತಿ ಮೇಲೆ ಆಗೋರೋ ಪ್ರಭಾವಗಳನ್ನ ಕಡಿಮೆ ಮಾಡಬೇಕು ಅಂತಂದರೆ ಹವಾಮಾನದ ಉಷ್ಣಾಂಶ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗಲೇ ಉಷ್ಣಾಂಶ ಅಂತ ಹೇಳಿದ್ರೆ ಕಳೆದ 10,000 ವರ್ಷದಿಂದ
ಅರ್ಧ ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗಿದೆ. ಏನಾಗಿದೆ, ಬಿಕಾಸ್ ಆಫ್ ಈ ಕಾಡು ಅದನ್ನೆಲ್ಲ ಹೊಡಿತಾ ಇರೋದ್ರಿಂದ ಅದು ಈ ಮರಗಳಿಗೂ ಇದಿದೆ, ಟೆಂಪ್ರೇಚರ್ ಕಡಿಮೆ ಆಗೋದಕ್ಕೆ. ನೀವು ಬಿಸಿಲಿಂದ ಕೆಳಗಡೆ ಹೋದರೆ ನಿಮಗೆ ಮರಕ್ಕೆ ಹೊಡೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಮರಗಳಿರೋ ಕಡೆ ಟೆಂಪ್ರೇಚರ್ ಒಂದು ಪಠಾಣ್ಕೋಟಲ್ಲಿ ನೀವು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಸಿಟಿ ಇರೋ ಬಂದು ನಮ್ಮ ಕಂಟೋನ್ಮೆಂಟ್ ಬಂದರೆ ಸಾರ್ ಎಷ್ಟು 2 ಡಿಗ್ರಿ ಕಾರಣ ಎಷ್ಟು ತಂಪಾಗಿದ್ದೀರಾ ಸಾರ್ ಅಂತ ಹೇಳ್ತಾರೆ ಅವರು. ಹೌದು. ನಮಗೆ ಅದು ನಮ್ಗೆ ತಂಪಲ್ಲ, ನಮ್ಗೆ ಉಷ್ಣ ಇರುತ್ತೆ. ಆ ಥರ ನಡೀತಾ ಇದೆ. ಬಟ್ ಕಳೆದ 100 ವರ್ಷದಲ್ಲಿ 2ರಿಂದ 4 ಡಿಗ್ರಿ ತನಕ ಟೆಂಪ್ರೇಚರ್ ವೇರಿಯೇಷನ್ ಆಗಿದೆ ಆಲ್ ಓವರ್ ದ ವರ್ಲ್ಡ್. ಓಕೆ. ಹಂಗೆ ಅದು ಜಾಸ್ತಿ ಆಗ್ತಾ ಹೋದರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಫಾಸಿಲ್ ಫ್ಯೂಯಲ್ ಜನರೇಟೆಡ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು. ಈಗಲೇ ಎ ಸಿ ಇದೆ, ನಮ್ಮ ವಾಹನಗಳಿದೆ, ಪೆಟ್ರೋಲು ಡೀಸೆಲ್ ವಾಹನಗಳಿದೆ, ದೆನ್ ಪವರ್ ಪ್ಲಾಂಟ್ಸ್ ಇದೆ, ಪೆಟ್ರೋಲ್ ಪವರ್ ಪ್ಲಾಂಟ್ಸ್, ಕೋಲ್ ಫೈರ್ಡು, ಈ ಆಯಿಲ್ ಫೈರ್ಡು ಪವರ್ ಪ್ಲಾಂಟ್ಸ್ ಇದೆ, ಆ ಥರ ಬೇಕಾದಷ್ಟಿದೆ. ಓಕೆ, ಅದರಿಂದ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ಉಷ್ಣಾಂಶ ಜಾಸ್ತಿ ಆಗ್ತಿದೆ. ಆ ಉಷ್ಣಾಂಶನ ಕಡಿಮೆ ಮಾಡಲಿಕ್ಕೆ ಇವರು ಈ ವಿಂಡ್ ಮಿಲ್ ಪ್ರೊಡಕ್ಷನು, ಸೋಲಾರ್ ಪವರ್ ಪ್ರೊಡಕ್ಷನ್ ಅಂತ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಮ್ಯಾಗ್ನೆಟ್ಸ್ ಬೇಕಾಗುತ್ತೆ, ಪರ್ಟಿಕ್ಯುಲರ್ಲಿ ವಿಂಡ್ ಮಿಲ್ಸಲ್ಲಿ ಮ್ಯಾಗ್ನೆಟ್ಸ್ ಬೇಕು ಅವ್ರಿಗೆ. ಆ ಮ್ಯಾಗ್ನೆಟ್ಸ್ ಬಂದು ಹೈ ಟೆಂಪ್ರೇಚರ್ ಸ್ಟೆಬಿಲಿಟಿ ಅಂತ ಹೇಳ್ತಾರೆ, ಕೊಹರ್ಸಿವ್ನೆಸ್ ಅಂತ ಹೇಳ್ತಾರೆ, ಆಕರ್ಷಕ ಶಕ್ತಿ ಜಾಸ್ತಿ, ಆಮೇಲೆ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ಅಂದರೆ ಈ ಬಿಸಿ ಆದರೆ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆಯಲ್ಲ, ಗಾಂತ ಆಕರ್ಷಕ ಪ್ರಾಪರ್ಟಿ ಇದೆ, ಅದೆಲ್ಲ ಕಡಿಮೆ ಆಗುತ್ತೆ ಹೀಟ್ ಮಾಡಿದ್ರೆ. ನೀವು ಓದಿರಬೇಕು ಸ್ಕೂಲ್ಗಳಲ್ಲಿ, ಫಿಸಿಕ್ಸಲ್ಲಿ ಓದಿರ್ತೀರ. ಮ್ಯಾಗ್ನೆಟ್ನ ನೀವು ಗಾಂತನ ನೀವು ಬಿಸಿ ಮಾಡಿದ್ರೆ ಅದನ್ನು ಕ್ವಾಲಿಟಿ ಲೂಸ್ ಆಗುತ್ತೆ, ಲೂಸ್ ಆಗ್ತವೆ. ಈ ರೇರ್ ಅರ್ತ್ ಮೆಟೀರಿಯಲ್ಸು ಕೆಲವು ಇದೆ, ಟರ್ಬಿಯಮ್ಮು, ಡಿಸ್ಪ್ರೋಸಿಯಮ್ ಅಂತ ಇದೆ, ಅದರ್ ಮೆಟೀರಿಯಲ್ಸ್ ಎಲ್ಲ ಇದೆ. ಅದನ್ನೇ ಇದರಲ್ಲಿ ಉಪಯೋಗಿಸಿದ್ರೆ ಅದು ಥರ್ಮಲ್ ಸ್ಟೆಬಿಲಿಟಿ, ಟೆಂಪ್ರೇಚರ್ ಸ್ಟೆಬಿಲಿಟಿ, ದೆನ್ ಆಕರ್ಷಕ ಶಕ್ತಿ, ಆ ಸ್ಟೆಬಿಲಿಟಿ ಎಲ್ಲ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಬೇಕಾಗಿದೆ. ಯಾಕೆಂದರೆ ಟೆಕ್ನಾಲಜಿಕಲ್ ಪ್ರಾಸೆಸ್ ಆಗಿದ್ರೆ ನಮ್ಮ ಭವಿಷ್ಯ ಈ ಉಪಕರಣಗಳಿದೆ. ಮತ್ತು ಇದು ಯುದ್ಧ ವಿಮಾನಗಳಲ್ಲೂ ಇದು ಬೇಕಾಗತ್ತೆ. ಇದು ದೆನ್ ಮೆಡಿಕಲ್ ಅಪ್ಲಿಕೇಶನ್ಸ್, ಪೆಟ್ ಸ್ಕ್ಯಾನ್ ಅಂತ ಹೇಳ್ತಾರೆ, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಅದೇನು ಮಾಡ್ತಾರೆ, ಕ್ಯಾನ್ಸರ್ಸ್ ಡಯಾಗ್ನೋಸಿಸ್ ಮಾಡಬೇಕಂದ್ರೆ ಕ್ಯಾನ್ಸರ್ಸ್ ಬೇಕಾಗತ್ತೆ. ದೆನ್ ಸೋನಾರ್ಸ್ ಆ್ಯಕ್ಚುಯೇಟರ್ಸ್ ಅಂತ ಹೇಳ್ತಾರೆ. ಸೋನಾರ್ಸ್ ಆ್ಯಕ್ಚುಯೇಟರ್ಸ್ ಅಂದರೆ ಭಾಳ ಮೈನ್ಯೂಟಾಗೆ ಮೂವ್ ಆಗಬೇಕು, ಮೈಕ್ರಾನ್ಸಲ್ಲಿ ಸಮ್ಟೈಮ್ಸ್ ಮೂವ್ ಆಗುತ್ತೆ. ಅದು ಅದಕ್ಕೆ ಹೆಚ್ಚಿಗೆ ಮೂವ್ ಆದರೆ ಆ ಉಪಕರಣಕ್ಕೆ ಡೇಂಜರ್ ಆಗುತ್ತೆ. ಅಂಥ ಜಾಗದಲ್ಲಿ ಇದನ್ನು ಉಪಯೋಗಿಸ್ತಾರೆ. ದೆನ್ ಲೇಸರ್ ಅಪ್ಲಿಕೇಶನ್ಸ್ ಬರುತ್ತೆ. ಅದು ಲೇಸರ್ ಅಪ್ಲಿಕೇಶನ್ಸ್, ಮಿಲಿಟ್ರಿ ಅಪ್ಲಿಕೇಶನ್ಸ್ ಇದೆ. ಈಗ ಕೆಲವು ದಿನಕ್ಕೆ ಮುಂದೆ ನೀವು ನ್ಯೂಸ್ ಪೇಪರ್ಲ್ಲಿ ಓದಿದರೆ ನಮ್ಮ ಭಾರತ ಬಂದು ಸ್ಯಾಟಲೈಟ್ನ ಶೂಟ್ ಮಾಡಿದೆ ಅಂತ ಹೇಳ್ತಾರಲ್ಲ, ಆ ಲೇಸರಿಂದ, NDA ಲೇಸರ್ ಅಂತ ಹೇಳ್ತಾರೆ. ನಿಯೋಡೈಮಿಯಮ್, ಇಟ್ರಿಯಮ್, ಅಲ್ಯೂಮಿನಿಯಂ, ಗಾರ್ನೆಟ್ ಲೇಸರ್ ಅಂತಾರೆ. ಇಟ್ರಿಯಮ್ ಈಸ್ ಎ ಲೇಸರ್, ಇದು ರೇರ್ ಅರ್ತ್ ಮೆಟೀರಿಯಲ್ ಅದು. ಓಕೆ. ಸೊ ಅದಕ್ಕೆ ಈಗ ಸರ್ ನಾವು ಇದೆಲ್ಲ ನೋಡ್ತಾ ಇದ್ರೆ, ಈಗ ಹಳ್ಳಿ ಕಡೆ ಒಬ್ಬರು ಬಾಸ್ ಇರ್ತಾರೆ, ಅಂದರೆ ಹಳ್ಳಿ ಕಡೆ ಒಬ್ಬ ಯಜಮಾನ ಇರ್ತಾನೆ. ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವನ ಅನುಕೂಲಕ್ಕೋಸ್ಕರ ಮನೇನ ಹಾಳು ಮಾಡೋ ಥರ, ಅಥವಾ ಅವ್ರ ಪ್ರೋಗ್ರೆಸ್ನ ಡೌನ್ ಮಾಡೋ ಥರ ಈಗ ಆ ಥರ ಮಾಡ್ತಾ ಇಲ್ವಾ ಅಮೇರಿಕ ಈ ಪ್ರಪಂಚಕ್ಕೆ? ಹಳ್ಳಿ ರಾಜಕೀಯನೇ ಇಲ್ಲಿ ನಡೀತಾ ಇರೋದು. ಈ ಪ್ರಪಂಚದಲ್ಲಿ ಫುಲ್ಲು ಮಾಡಿದ್ದು ಅಮೆರಿಕ ಮಾಡ್ತಿರೋದು ಹಳ್ಳಿ ರಾಜಕೀಯನೇ ಅಂತ. ಹಂಗೆ ಅಂದರೆ 2 ಗೌಡ್ರು ಸೇರ್ಕೊಂಡು ಒಬ್ಬನೊಬ್ಬನ ಹೆಂಗೆ ಕೆಳಗಡೆ ತಳ್ಳಬೇಕು ಅಂತ ಪ್ರಯತ್ನ ಪಡ್ತಿರ್ತಾರಲ್ಲ, ಅದಕ್ಕೆ 3ನೇವನು ಇದಾನಲ್ಲ, ಅವನು ಈ ಕೊಂಪೆ ಕೂಡ್ಸೋನು, ಅವನು ಕೊಂಪೆ ಕೂಡ್ಸೋ ಕೆಲಸ ಈ ಅಮೆರಿಕ ಮಾಡ್ತಾ ಇದೆ ಅಂತ ನೀವು ಹೇಳ್ತೀರಾ. ಈಗ ಸರ್, ಈಗ ಇಷ್ಟೆಲ್ಲ ನಾವು ನಡೀತಾ ಇಲ್ಲ, ಅದು ನಡೀತಾ ಇದೆ. ಸೊ ಇದು ನೀವು ಹೇಳೋದು ಅಮೆರಿಕ ಬಂದ್ಬಿಟ್ಟು ಒಂಥರ ಊರು ಗೌಡ್ರ ತರ ಆಕ್ಟ್ ಮಾಡ್ತಾರೆ ಅಂತ ನೀವು ಹೇಳ್ತಾರೆ. ಈಗ ಊರು ಗೌಡ್ರಲ್ಲ, ಗೌಡ್ರ ಮಧ್ಯೆ ಸಮಸ್ಯೆ ಮಾಡೋರು. ಈಗಲೇ ಆಕ್ಸನ್ ಸುನ್ಕಿ ಡೆಮೋಕ್ರಸಿ, ಮಿಲಿಟರಿ ಬಂದು ಇದು ಇವರಿಬ್ಬರ ಮಧ್ಯೆ ಜಗಳ ತತ್ತಿರೋದು ಇವರು. ಅಂದ್ರೆ ನೀವು ಹೇಳೋ ಪ್ರಕಾರ ಆಕ್ಷನ್ ಸುನ್ಕಿ ಬಂದ್ಬಿಟ್ಟು ದಳ್ಳಾಳಿ, ಅಮೆರಿಕ ದಳ್ಳಾಳಿ, ಗೌಡ್ರು ಅಂತ ಹೇಳ್ಬೇಡಿ ನೀವು. ಸರಿ ಸರ್, ಓಕೆ. ಈಗ ಇದು ಇನ್ನು ಹೋದ್ರೆ ಇದೇ ತರ ಇವರು ಅಮೆರಿಕ ಈ ನಮ್ಮ ಮಯನ್ಮಾರ್ ಮತ್ತೆ ಚೈನಾ ಬಾರ್ಡರ್ಲಿ ಬಂದು ಕೂತ್ಕೊಳೋದ್ರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಸೌತ್ ಏಷ್ಯನ್ ರೀಸನ್ಸ್ ಅಲ್ಲಿ? ಏನ್ ಇಂಪ್ಯಾಕ್ಟ್? ಅದಿನ್ನೊಂದು ಮಾತು ನಾನು ಹೇಳೋದು ಮರ್ತ್ಬಿಟ್ಟೆ. ಈ ಚೈನಾ ಬಂದು ಈ ಮ್ಯಾಗ್ನೆಟ್ಸು ಅದೆಲ್ಲ ಸೇಲ್ ಮಾಡೋದು ಬಂದ್ ಮಾಡಿಬಿಟ್ಟಿದೆ, ಅಮೆರಿಕಾಗೆ ಕೊಡಲೇಬಾರ್ದು ಅಂತ ಬಂದ್ ಮಾಡಿಬಿಟ್ಟಿದೆ. ಓಕೆ. ಅದು ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ, ಬಟ್ ಇದನ್ನೆಲ್ಲ ಬಂದ್ ಮಾಡಿಬಿಟ್ಟಿದೆ. ಯಾಕಂದರೆ ಇದು ಚೈನಾದಿಂದ ಅಮೆರಿಕಾದಿಂದ ಚೈನಾ ಮುಂದುವರೆದಿದ್ದು ಟೆಕ್ನಾಲಜಿಕಲ್ಲಿ. ಓಕೆ. ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ಈಗ ಅಮೆರಿಕಾಗೆ ಎದುರು ಬಿದ್ದವರು. ಅವರು ದೇ ಆರ್ ಹೈಲಿ ನ್ಯಾಷನಲಿಸ್ಟಿಕ್. ಯಾರು? ಚೈನಾ. ಓಕೆ. ಪುಟಿನ್
ಈಸ್ ಹೈಲಿ ನ್ಯಾಷನಲಿಸ್ಟಿಕ್. ಓಕೆ. ಗೊತ್ತಾಯ್ತಾ? ಬಟ್ ಈ ಮಧ್ಯದಲ್ಲಿ ದಳ್ಳಾಳಿ ಕೆಲಸ ಮಾಡ್ತಿರೋದ್ರಿಂದ ಇಂಡಿಯಾ ಇಸ್ ನಾಟ್ ಇಂಡಿಯನ್ ಪೀಪಲ್ಸ್ ಆರ್ ನಾಟ್ ನ್ಯಾಷನಲಿಸ್ಟ್. ಅಯ್ಯೋ ನಮ್ಮ ಇಂಡಿಯಾ ಇದು ಏನದು ಅದೇ ಹೇಳಿದ್ನಲ್ಲ ಕೋಳಿ ಕೆತ್ಕಿರೋದು ಅದು ಅಲ್ಲ ಸರ್, ಪ್ರಶ್ನೆ ಏನು ಅಂತಂದ್ರೆ ನಾವು ನ್ಯಾಷನಲಿಸ್ಟ್ ಆದ್ರೆ ಒಳ್ಳೇದಾ ಅಥವಾ ನ್ಯಾಷನಲಿಸ್ಟ್ ಆಗದೆ ಇದ್ರೆ ಒಳ್ಳೇದಾ? ನ್ಯಾಷನಲಿಸ್ಟ್ ಆಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಕೆಲಸ ನಾವು ಮಾಡ್ತಿರೋ ತ್ಯಾಗ ನಮ್ಮ ಕೆಲಸ ಎಲ್ಲ ವ್ಯರ್ಥ ಆಗತ್ತಲ್ಲ ಅದು. ಅದು ಯಾಕೆ ಕೆಲವು ಜನ ಬುಕ್ ಇಟ್ಕೊಂಡು ಓಡಾಡ್ತಾ ತೋರ್ಸ್ಕೊಂತ ಅದಕ್ಕೆ ಕೇಳ್ತಿರೋದಕ್ಕೆ ನಿಮಗೆ. ಈಗ ಈ ಒಂದು ಟಾಪಿಕ್ ಬರೋದಾದ್ರೆ ನಮ್ಮ ಇಂಡಿಯಾದಿಂದ ಈಗ ನಮ್ಮಲ್ಲೂ ಸ್ಯಾಂಕ್ಷನ್ಸ್ ಆಗಿದೆ, ಚೈನಾ ಮೇಲೆ ಅವರು ಪ್ರಭಾವ ಬೀಳ್ತಾ ಇಲ್ಲ, ಮೈನ್ಮಾರ್ ಮೇಲೆ ಸ್ಯಾಂಕ್ಷನ್ಸ್ ಆಗಿದೆ, ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಆಗಿದೆ. ಸೊ ಅಮೆರಿಕಾಗೆ ಏನು ಲಾಭ ಇದರಿಂದ? ಅಮೆರಿಕಾಗೆ ಸದ್ಯಕ್ಕೆ ಏನು ಲಾಭನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತ ಯಾವಾಗ ಅಮೆರಿಕಾಗೆ ಎದುರು ಬಿದ್ದರೋ ಆವಾಗಿಂದ ಇಡೀ ದೇಶ ಆಲ್ರೆಡಿ ರಷ್ಯಾ ಎದುರಿತ್ತು, ಚೈನಾ ಎದುರಿತ್ತು, ಅವ್ರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಈಗ ಭಾರತ ಯಾವಾಗ ನಾವು ಎದುರು ಬಿದ್ದರೋ ಚೈನಾದ ಅಷ್ಟೊಂದು ಪ್ರಭಾವ ಆಗಿಲ್ಲ, ರಷ್ಯಾದ ಎಷ್ಟೊಂದು ಪ್ರಭಾವ ಆಗಿಲ್ಲ. ಎಷ್ಟು ನಮ್ಮ ಭಾರತದ ಪ್ರಭಾವ ಆಗಿದೆಯೋ ನಾವು ಎದುರು ಬಿದ್ದಿತ್ತು. ಭಾರತ ಯಾವಾಗ ಎದುರು ಬಿದ್ದರೋ ಇಡೀ ದೇಶನೇ ನಮ್ಮ ಕಡೆ ಇದೆ. ಇದು ಇನ್ಕ್ಲೂಡಿಂಗ್ ನ್ಯಾಟೋ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸು ನೋಡಿದ್ರೆ ಅವ್ರು ಹೇಳ್ತಾರಲ್ಲ, ಚೈನಾ ಬಂದು ಕೆ ವೀಸಾ ಕೊಡ್ತೀವಿ, ನಿಮ್ಗೆ ಏನೂ ಬೇಕಾಗಿಲ್ಲ, ಯಾರೂ ಸ್ಪಾನ್ಸರ್ ಮಾಡಬೇಕಿಲ್ಲ, ನಮ್ಮ ದೇಶಕ್ಕೆ ಬನ್ನಿ. ಜರ್ಮನ್ಸ್ ಹೇಳ್ತಿದ್ದಾರೆ ನಮ್ಮ ದೇಶಕ್ಕೆ ಬನ್ನಿ, ನೆದರ್ಲ್ಯಾಂಡ್ಸ್ ಅವ್ರು ಹೇಳ್ತಿದ್ದಾರೆ ನಮ್ಮ ದೇಶಕ್ಕೆ ಬನ್ನಿ, ಅವ್ರು ಕೊಡದೇ ಇದ್ರೆ ಹೋಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಭಾರತೀಯರು ಎಲ್ಲೋದೇನು ಅವರು ತಮ್ಮ ಕೆಲಸ ನೋಡ್ತಾರೆ, ತಮ್ಮ ಕೆಲಸ ಮಾಡ್ಕೊಂಡು ಆ ದೇಶದ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಅವ್ರ ಕಂಪ್ನಿಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಕೂತ್ಕೊಂಡು ಈ ಥರದ ರಾಜಕೀಯಗಳೆಲ್ಲ ಯಾರು ಮಾಡೋದು? ಅಂದರೆ ನಾವು ಸೆಲ್ಫ್ ಸೆಂಟರ್ಡ್ ಪೀಪಲ್ಸ್ ಅಲ್ಲ ಅನ್ನಂಗಾಯ್ತು. ನಾವು ಎಲ್ಲಿರ್ತೇವೆ ಅದಕ್ಕೆ ಹೊಂದ್ಕೊಂಡು ಬಿಡ್ತೇವೆ ಅಂತ ಹೇಳಿ. ಇಟ್ಸ್ ಎ ಮಿಕ್ಸ್ ಆಫ್ ಟು. ಸೆಲ್ಫ್ ಸೆಂಟ್ರಿಕ್ ಇರಬೇಕು, ಕೆಲಸಕ್ಕೋಸ್ಕರ ಹೋಗ್ತಿದ್ದಾರೆ, ಅದು ಸೆಲ್ಫ್ ಸೆಂಟರ್ಡು. ಬಟ್ ಅದು ಕೆಲಸಕ್ಕೋಸ್ಕರ ಹೋದರೆ ಆ ದೇಶದ ಉಪ್ಪು ತಿಂತಾ ಇದ್ದೀವಿ ನಾವು, ಅದಕ್ಕೆ ನಾವು ಬಾಧ್ಯತೆಯಾಗಿರಬೇಕು ಅಂತ ಒಂದು ಮನಸ್ಸಿಂದ ಹೋಗ್ತಾರೆ. ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಪೇಟ್ರಿಯಟಿಸಮ್ ಆ್ಯಂಡ್ ಸೆಲ್ಫ್ ಸೆಂಟ್ರಿಕ್. ಮೊದಲು ನಮ್ಮ ಹೊಟ್ಟೆ ತುಂಬಿರ್ತಾನೆ ನಾನು ಹೋಗಿ ಹೋರಾಟ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಹೆಂಗೆ ಹೋರಾಟ ಮಾಡೋಕ್ಕಾಗತ್ತೆ? ಸೊ ಸೇಮ್ ಥಿಂಗ್ ಹಿಯರ್. ಸೊ ಇದು ವಿ ಕ್ಯಾನ್ ಕಂಪೇರ್ ದ ಇಂಡಿಯನ್ ಪೀಪಲ್ಸ್ ವಿತ್ ರೇರ್ ಮೆಟೀರಿಯಲ್ಸ್ ಆಲ್ಸೋ. ಅಂದರೆ ರೇರ್ ಮೆಟೀರಿಯಲ್ಸ್ ಹೆಂಗೆ ಅಂದರೆ ರೇರೆಸ್ಟ್ ಆಫ್ ದ ರೇರ್ ಬ್ರೀಡ್. ಅಂದರೆ ರೇರೆಸ್ಟ್ ಅಂದರೆ ಯಾವ ಜೊತೆ ಯಾವ್ದು ಮಿಂಗಲ್ ಆಗುತ್ತೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಹಂಗತ್ತೋ ಹಂಗೆ ನಮ್ಮ ಇಂಡಿಯನ್ಸ್ ಎಲ್ಲ ಹೋಗ್ತಾರೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಹೊಂದ್ಕೊಂಡ್ಬಿಡ್ತಾರೆ ಅಂತ ನೀವು ಹೇಳಿದ್ರೆ ಕರೆಕ್ಟಾಗಿ ಹೇಳಿದ್ರಿ. ಈಗ ರೇರ್ ಅರ್ತ್ ಮೆಟೀರಿಯಲ್ ಅಂತ ಕಾರಣ ಅದು ಹೆಸರಿಗೆ ಏನಕ್ಕೆ ಬಂತು ಅಂತ ಹೇಳಿದ್ರೆ ಅದು ಯಾವ ಜೊತೆ ಸೇರಿರ್ತದೋ ಆ ಒಂದು ವಸ್ತುದ ಏನೇನು ಅದು ಗುಣಗಳಿದೆಯೋ ಇದ್ರ ಜೊತೆನೂ ಸೇರ್ಕೊಂಡಿದೆ, ಅದರಿಂದನೇ ಅದನ್ನು ತೆಗೆಯೋದು ಕಷ್ಟ ಆಗತ್ತೆ. ಸೊ ನೀಗ ಫಾರ್ ಎಕ್ಸಾಂಪಲ್ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ಸ್ ಆರ್ಮೋಡ್ ಕೋರಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮದು EMI ಜೊತೆ ಇದಾಗ್ತಾಯಿತ್ತು, ಏನದು ಮ್ಯಾಚಸ್ ಆಗ್ತಾಯಿತ್ತು. ಆವಾಗ ನಮ್ಮ ಯೂನಿಟ್ಗೆ ನಾನು ಫೇವರ್ ಮಾಡ್ತಿದ್ದೆ. ಯಾರೋ ಬಂದು ಕೇಳಿದ್ರು, ಸರ್ ನೀವು EMIನವ್ರು EMIಗೆ ಫೇವರ್ ಮಾಡಬೇಕು. ಯಾಕೋ ಅದು ನಾನು ಇರೋದು ಯೂನಿಟ್, ನನ್ನ ಯೂನಿಟ್ಗೆ ನಾನು ಮಾಡಬೇಕೇನ, ನಿನ್ಗೆ ಯಾಕೆ ನಾನು ಮಾಡಬೇಕು? ಎಸ್ ಅಗ್ರೀಡ್, ಐ ಆಮ್ ಫ್ರಮ್ EMI, ಬಟ್ ವೈ ಶುಡ್ ಐ ಸಪೋರ್ಟ್ ಯು ವೆನ್ ಐ ಆಮ್ ವಿತ್ ದಿಸ್ ಯೂನಿಟ್? ನನ್ನ ಯೂನಿಟ್ಗೆ ನಾನು ಎರಡು ಬಗ್ದಂಗೆ ಆಗತ್ತಲ್ಲ ಅಂತ ಹೇಳಿದೆ ನಾನು. ಸೊ ದಟ್ ಈಸ್ ದ ಯುನೀಕ್ ಕ್ವಾಲಿಟಿ ಆಫ್ ಇಂಡಿಯನ್ಸ್ ವೇರ್ ಎವರ್ ದೇ ಗೋ. ಓಕೆ ಸರ್, ಈಗ ಈ ಒಂದು ವಿಷಯಕ್ಕೆ ಬರೋದಾದ್ರೆ ನಾವು ಈ ಒಂದು ವಿಷಯಕ್ಕೆ ಬರೋದಾದ್ರೆ ನೀವು ಸುಮಾರಿಗೆ ಡೇಸ್ ಫ್ರಮ್ ಬಗ್ಗೆ ಇದು ನೋಡಿ, ಇದು ನ್ಯಾಚುರಲ್ ಆಗಿ ಸಿಗೋವಂಥದ್ದು ಡಿಸ್ಪ್ರೋಸಿಯಂ ಎಲಿಮೆಂಟ್ ಇದು. ಆಮೇಲೆ ಇದಿದು ಮೊನೊಸೈಟು, ನಾನು ಹೇಳಿದ್ನಲ್ಲ 4-5 ಕನಿಮಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲೊಂದಿದೆ, ಇದು ಟರ್ಬಿಯಮ್ ಅಂತ ಹೇಳ್ಬಿಟ್ಟು. ಟರ್ಬಿಯಮ್ಮು, ಈ ಟರ್ಬಿಯಮ್ಮು, ಮೊನೊಸೈಟು, ಡಿಸ್ಪ್ರೋಸಿಯಂ, ಇವು ಮೂರೂ ಬರ್ಮಲ್ಸ್ ಇದು ಮಯನ್ಮಾರಲ್ಲಿ ಸಿಗ್ತದೆ. ಇದ್ರ ಕ್ವಾಲಿಟೀಸ್ ಏನು, ಇದ್ರ ಸ್ಪೆಷಾಲಿಟಿ ಏನು? ಅದೇ ಟರ್ಬಿಯಮ್ ಬಂದು ಹೈ ಟೆಂಪ್ರೇಚರ್ ಸ್ಟೆಬಿಲಿಟಿ. ಇದು ವಿಂಡ್ ಮಿಲ್ಸಲ್ಲಿ ಓಡ್ತಾನೇ ಇದ್ದರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅದು ಜನ್ರೇಟ್ರದ್ದು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅದು ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟಿಸಮ್ಸು ನಿಮಗೆ, ನೀವು ಎಲೆಕ್ಟ್ರಾನಿಕ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಟ್ಟಾಯಿತು ಅಂತ ಹೇಳಿದ್ರೆ, ಲೈನ್ಸ್ ಆಫ್ ಫೋರ್ಸ್ ಕಟ್ಟಾಯಿತು ಅಂದರೆ ವಿದ್ಯುತ್ ಉತ್ಪಾದನೆ ನಡೀತದೆ. ಓಕೆ, ಅದು ಸುತ್ತಾ ಇದ್ರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತ ನಿಮಗೂ ಗೊತ್ತಿರೋ ವಿಷಯನೇ. ಅದು ಉಷ್ಣಾಂಶ ಗೋ ಬ್ಯಾಕ್ ಟು ನಿಮ್ಮದು ಸ್ಕೂಲ್ ಫಿಸಿಕ್ಸ್ ಓದಿದ್ರೆ, ಇದನ್ನೇ ಮ್ಯಾಗ್ನೆಟ್ನೇ ನೀವು ಬಿಸಿ ಮಾಡಿದ್ರೆ ಅದು ತನ್ನ ಗುಣಗಳನ್ನು ಕಳ್ಕೊಳ್ಳುತ್ತೆ ಅಂತ ಗೊತ್ತಿರೋದು. ಸೊ ಈ ಒಂದು ಐಟಮ್ ಅದ್ರಲ್ಲಿ ಹಾಕಿದರೆ ಅದು ಗುಣ ಕಳೆಯೋಲ್ಲ. ಈಗ ಬರ್ತಿರೋ ಈ ಎಲೆಕ್ಟ್ರಿಕಲ್ ಗಾಡಿಗಳು ಭಾಳ ಜಾಸ್ತಿ ಆಗ್ತಾ ಇದೆ. ಎರಡನೇದು ಬಂದು ಈ ವಿಂಡ್ ಮಿಲ್ಸು ಇದಾಗ್ತಾ ಇದೆ. ಆಮೇಲೆ ಸೋನಾರ್ ಆ್ಯಕ್ಚುಯೇಟರ್ಸು, ವೆರಿ ಮೈನ್ಯೂಟ್ ಆ್ಯಕ್ಚುಯೇಟರ್ಸ್, ಮಿಲಿಟರಿ ಅಪ್ಲಿಕೇಶನ್ಸ್, ಲೇಸರ್ಸು,
ದೆನ್ ಲೇಸರ್ ಗೈಡಿಂಗು. ಲೇಸರ್ ಗೈಡಿಂಗ್ ಅಂತ ಹೇಳಿದ್ರೆ ಈಗಲೇ ಒಂದು ಕ್ಷಿಪಣಿ ನೀವು ಹೊಡೆದ್ರೆ ಇಲ್ಲಿ ಇಟ್ಕೊಂಡು ಇದನ್ನೇ ತೊಗೊಂಡೋಗಿ ನೀವು ನಿನ್ನ ಮೇಲೆ ಹೊಡಿಬೇಕು, ನಿಮ್ಮ ಮೇಲೆ ಹೊಡಿಬೋದು. ಇಲ್ಲ ನೀ ಕ್ಷಿಪಣಿ ಇಲ್ಲಿ ಮಾಡಿದ್ರೆ ನನ್ನ ಲೇಸರ್ ನಿಮಗೆ ಪಾಯಿಂಟ್ ಔಟ್ ಮಾಡಿದ್ರೆ ಅಲ್ಲಿಂದ ಬರೋ ರಿಫ್ಲೆಕ್ಷನ್ಸಿಂದ ಇದು ಗೈಡ್ ಆಗಿ ಅಲ್ಲಿ ಹೋಗಿ ರನ್ ಆಗುತ್ತೆ. ಆಮೇಲೆ ಅಲ್ಲಿ ನೀವು ಇದರಲ್ಲಿ ಸ್ಪೇಸಲ್ಲಿ ಈ ಮಿಲಿಟ್ರಿ ಉಪಗ್ರಹಗಳಿರ್ತಾವಲ್ಲ ಅವುಗಳನ್ನೆಲ್ಲ ನೀವು ಶೂಟ್ ಮಾಡ್ಬೋದು. ಓಹೋ. ಓಕೆ. ಆಮೇಲೆ ಈ ಏರೋಪ್ಲೇನ್ಸಲ್ಲಿ ನೋಡಿದ್ರೆ ಈಗ ಇದು F-35 ವಿಮಾನ, ಇದನ್ನೇ ಉತ್ಪಾದನೆ ಮಾಡಬೇಕು ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ 400 kg ರೇರ್ ಅರ್ತ್ ಮಟೀರಿಯಲ್ ಬೇಕು. ಅದಿಲ್ಲ ಅಂದರೆ ಇದು ಏನು ಉಪಯೋಗಕ್ಕಾಗಲ್ಲ. ಇದು ಅಂದ್ರೆ ಅದಕ್ಕೆ ಯಾವ ರೀತಿ ಯೂಸ್ ಮಾಡ್ತಾರೆ? ಇದು ಟರ್ಬೈನ್ಸಲ್ಲಿ ಇದೆ. ಓಕೆ. ದೆನ್ ಇದು ಆಕ್ಚುಯೇಟರ್ಸ್ ಇದೆ ಇದ್ರ ಒಳಗಡೆ. ಅದು ನೀವು ಇದು ಮಾಡಬೇಕು ಅಂದರೆ ಇದು ಎವೇಸಿವ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಅದು ಯುದ್ಧ ಮಾಡಬೇಕಾದಾಗ ವಿಮಾನ ಶತ್ರು ವಿಮಾನ ಬಂದಾಗ ಆವಾಗ ಸಮ್ಟೈಮ್ಸ್ ಫೈನ್ ಆಕ್ಚುವೇಷನ್ಸ್ ಬೇಕಾಗತ್ತೆ, ಫ್ಲಾಪ್ಸ್ ಬೇಕಾಗತ್ತೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕಾಗ್ತದೆ. ಏವಿಯಾನಿಕ್ಸ್ ಅಂತ ಹೇಳಿದ್ರೆ ಏವಿಯೇಷನ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಇಸ್ ಕಾಲ್ಡ್ ಎಲೆಕ್ಟ್ರಾನಿಕ್ಸ್. ಅದರಲ್ಲಿ ರೇಡಿಯೋ ಸೆಟ್ಸ್ ಇರುತ್ತವೆ, ನಿಮಗೆ ರಡಾರ್ ಇರ್ತದೆ, ದೇರ್ ಆಲ್ ಏವಿಯಾನಿಕ್ಸು. ಸೊ ಅದರಲ್ಲೂ ಅದಕ್ಕೆ ಉಪಯೋಗ ಆಗುತ್ತೆ ಅದು. ಅದಿಲ್ಲ ಅಂದರೆ ಅದು ಇದೆಲ್ಲ ಸುಮ್ಮನೆ ಈ ಸ್ಟೆಲ್ತ್ ಟೆಕ್ನಾಲಜಿ ಎಲ್ಲ ಔಟ್. ಈಗ ನೀವು ಹೇಳ್ತಾ ಇದ್ರಿ ಈಗ ಮ್ಯಾಕ್ಸಿಮಮ್ ರೇರ್ ಅರ್ತ್ ಮೆಟೀರಿಯಲ್ಸ್ ಅಮೆರಿಕ ಕೊಡ್ಲಿಕ್ಕೆ ಬಂದಾಯ್ತು ಅಂತ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಆ ಉದ್ದೇಶವಾಗಿ ಏನಾದ್ರು ಇದು ಮೆಟೀರಿಯಲ್ ಅವ್ರು ಕೊಡಲ್ಲ, ಕೊಟ್ರೇನು ಫಿನಿಶ್ಡ್ ಪ್ರಾಡಕ್ಟೇ ಕೊಡೋದು. ಮೆಟೀರಿಯಲ್ ಕೊಟ್ಟರೆ ಅವ್ರಿಗೆ ಲಾಸು. ಓಕೆ, ಅವ್ರಿಗೆ ಲಾಸು. ಸೊ ಅದು ಫಿನಿಶ್ಡ್ ಪ್ರಾಡಕ್ಟ್ ಕೊಟ್ರೇನೆ ಅವ್ರಿಗೆ ಒಂದು ಇದೆ. ಬಟ್ ಈಗಲೇ ಇದು ನಡೆಯೋದ್ರಿಂದ ಏನು ಇವ್ರ ಮಧ್ಯೆ ಅದು ವಾಣಿಜ್ಯ ಯುದ್ಧ ನಡೀತಾ ಇದೆ. ಈಗಲೇ ಆ ವಾಣಿಜ್ಯ ಯುದ್ಧ ನಡೀತಾ ಇರೋದ್ರಿಂದ ನೀನೊಂದು ಮೊದಲಿಂದನೂ ಅವ್ರು ಹಂಗೇನೆ ಚೈನಾ, ನೀನೊಂದು ಮಾಡಿದ್ರೆ ನಾನು ನೀನೊಂದು ಏಟ್ ಕೊಟ್ಟರೆ ನಾನು ಎದುರೇಟ್ ಕೊಡ್ತೀನಿ. ಅದೇ ಥರ ಇದನ್ನು ಈಗಲೇ ಮ್ಯಾಗ್ನೆಟಿಕ್ಸ್ ಎಲ್ಲ ಕೊಡಲೇಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ನಿನ್ನ ದೇಶದ ನೀನು ಉಪಯೋಗಿಸ್ಕೊ, ಬೇರೆ ಎಲ್ಲರ ಕಡೆ ನೀನು ಉಪಯೋಗಿಸ್ಕೊ, ನನಗೆ ಬೇಡ. ಅವ್ರೂ ಚೈನಾದವ್ರೂ ತಮ್ಮ ದೇಶದಲ್ಲಿ ಸಾಕಷ್ಟು ಈ ರೇರ್ ಅರ್ತ್ ಮಟೀರಿಯಲ್ಸ್ ಇದ್ರೂ ಅವರು ಉಪಯೋಗಿಸ್ಕೊಳ್ತಲ್ಲ. ಯಾಕೆಂದರೆ ಅದರಲ್ಲಿ ಈ ಪ್ರಕೃತಿ ಪ್ರಭಾವಗಳು ಜಾಸ್ತಿ ಆಗ್ತಾಯಿದೆ, ತನ್ನ ಮಕ್ಕಳ ಮೇಲೆ ಜಾಸ್ತಿ ಇದಾಗ್ತಾಯಿದೆ, ನೀರು ಹಾಳಾಗೋಗ್ತಿದೆ. ಅದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಈಗ ಬರೋ ತನಕ ಕ್ರಮೇಶಲ್ಲಿ ರವಿ ಬಂದು ಎಷ್ಟು ರಕ್ತ ಇದೆ ಅದು ಹೀರ್ಕೊಳ್ಳೋಣ, ಅದಾದಮೇಲೆ ನನ್ನಲ್ಲಿರೋದನ್ನ ನಾನು ನೋಡ್ಕೊಳ್ಳೋಣ ಅಂತ ಒಂದು ಸಿಂಪಲ್ ಲಾಜಿಕ್ ಕಂಪ್ಯಾರಿಸನ್ ಅಷ್ಟೇ. ಆ ಥರ ಅವರು ಅದನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಸರ್, ಈಗ ಮತ್ತೆ ನೀವು ಹೇಳ್ತಾ ಇದ್ರೆ ಇದರಲ್ಲಿ ನೀವು ಸುಮಾರು 400 kg ಬೇಕು ಅಂತ ಹೇಳಿ. 400 kg ಓನ್ಲಿ ಒಂದೇ ರೇರ್ ಅರ್ತ್ ಮಟೀರಿಯಲ್ ಬೇಕಾ? ಮಲ್ಟಿಪಲ್ ರೇರ್ ಅರ್ತ್ ಮಟೀರಿಯಲ್ ಬೇಕಾ? ಮಲ್ಟಿಪಲ್ ರೇರ್ ಅರ್ತ್ ಮಟೀರಿಯಲ್ ಇದು. ದೆನ್ ನಾವು ಡಿಸ್ಪ್ರೋಸಿಯಂ ನೋಡಿದ್ವಿ, ಟ್ರಿಯಂ ನೋಡಿದ್ವಿ, ಆಮೇಲೆ ಬೇಕಾದಷ್ಟಿದೆ ಅದರಲ್ಲಿ. ಬಟ್ ಸದ್ಯಕ್ಕೆ ಇವುಗಳು ಜಾಸ್ತಿ ಉಪಯೋಗ ಆಗ್ತದೆ. ಸೊ ರೇರ್ ಅರ್ತ್ ಮಟೀರಿಯಲ್ ಈಗಲೇ ದೆರ್ ಇಸ್ ಒನ್ ಥಿಂಗ್ ನೋನ್ ಎಸ್ Nd:YAG ಲೇಸರ್ ಅಂತ ಹೇಳ್ತಾರೆ. ನಿಯೋಡೈಮಿಯಂ, ಇಟ್ರಿಯಂ, ಅಲ್ಯೂಮಿನಿಯಂ, ಗಾರ್ನೆಟ್ ಲೇಸರು. ಅದಲ್ಲೂ ಇದು ಇಟ್ರಿಯಂ ಅನ್ನೋದು ಬರ್ತಿದೆ ಅಲ್ಲಿ ಮೊನೊಸೈಟಲ್ಲಿ ಇದೆಯಲ್ಲ, ಅದನ್ನು ಇಸ್ಕೊಂಡು ಬರ್ತಾ ಇದೆ. ಸೊ ಇವಾಗ ಸರ್, ಈಗ ಅಮೇರಿಕಾ ಇಸ್ ವೆಲ್ ಅಡ್ವಾನ್ಸ್ಡ್ ಇನ್ ಡಿಫೆನ್ಸ್ ಸೆಕ್ಟರ್ ಅಂತ ಹೇಳ್ತೇವೆ. ಈಕ್ವಲಿ ರಷ್ಯಾ ಥರ ಅದು ವೆಲ್ ಅಡ್ವಾನ್ಸ್ ಇದೆ ಅಂತ ಹೇಳ್ಬಿಟ್ಟು, ನ್ಯಾಟೋ ದೇಶಗಳು ವೆಲ್ ಅಡ್ವಾನ್ಸ್ ಇದಾವೆ ಅಂತ ಹೇಳ್ಬಿಟ್ಟು, ಈ ಅಮೇರಿಕಾ ಬಂದ್ಬಿಟ್ಟು ಈಗ ಚೈನಾದಿಂದ ಬಾರೋ ಮಾಡ್ತಕ್ಕಂಥ ರೇರ್ ಅರ್ತ್ ಮೆಟೀರಿಯಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಅದು ವೆಲ್ ಅಡ್ವಾನ್ಸ್ ಆಯ್ತಾ, ಅಥವಾ ಅವ್ರದ್ದೇ ಆದಂಥ ರೇರ್ ಅರ್ತ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ ಅದು ಬಗ್ಗೆ ನಾನು ಡೀಪಾಗಿ ಡೈವ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಡೆಫಿನೆಟ್ಲಿ ಆಗಲೇ ಈಗ ಶತ್ರುತ್ವ ಆಗಿರೋದು ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸು ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ. ಓಕೆ, ಅದು ಪರ್ಟಿಕ್ಯುಲರ್ಲಿ ಇದು ಬಂತಲ್ಲ ಕೋವಿಡಿಂದ ಇತ್ತೀಚೆಗೆ. ಅದಕ್ಕೆ ಮುಂದೆ ಒಳ್ಳೆ ಇದಿತ್ತು, ಅವ್ರು ತಗೊಂಡ್ರು. ಆಮೇಲೆ ಇವರು ಬ್ಯಾನ್ ಮಾಡಿದ್ದು ಈ ರೇರ್ ಅರ್ತ್ ಮಟೀರಿಯಲ್ಸು, ಪ್ರೊಡ್ಯೂಸ್ ಪ್ರಾಡಕ್ಟ್ಸು ಅಮೆರಿಕ ಕೊಡಬಾರ್ದು ಅಂತೇಳಿ, ಅದನ್ನು ಇತ್ತೀಚೆಗೆ ಆಗಿರೋದು. ಅದಕ್ಕೆ ಮುಂದೆ ಎಲ್ಲ ಇವರು ಇಲ್ಲಿಂದ ತಗೊಂಡಿದ್ದಾರೆ. ಈ ರೇರ್ ಅರ್ತ್ ಮೆಟೀರಿಯಲ್ ಈ ಸಿಗ್ತಕ್ಕಂಥ ಭಾಗ ಇದೆಯಲ್ಲ ಸರ್, ಮೈನ್ಮಾರಲ್ಲಿ ಸಿಗ್ತಕ್ಕಂಥ ಭಾಗ ಇದೆಯಲ್ಲ, ಅದು ಇಂಡಿಯಾಗೆ ಅಟ್ಯಾಚ್ಡ್ ಇದೆಯಾ ಹೇಗೆ? ಇಲ್ಲ, ಅದು ಇಂಡಿಯಾಗೆ ಸಪ್ರೇಟ್ ಆಗ್ತಿದೆ ಅದು. ಓಕೆ, ನೋಡಿ ಇಲ್ಲಿ ಇದು ಚಿಪ್ವೆ ಅಂತ ಹೇಳ್ಬಿಟ್ಟು, ಇಲ್ಲೊಂದು ಮೊಮೊಕ್ ಅಂತ ಹೇಳ್ಬಿಟ್ಟು. ಈಗ ಇದು ಚೈನಾ, ಇದು ಈ ಕಡೆ ಇಲ್ಲಿ ಇದಾಗ್ತಿದೆ. ಇದು ಸ್ವಲ್ಪ ಅರುಣಾಚಲ್ ಹತ್ರ ಬರ್ಬೋದು, ಬಟ್ ಅರುಣಾಚಲ್ಗೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬಹಳ ದೂರ ಆಗುತ್ತೆ. ಇದು ಸ್ವಲ್ಪ ಲಿಟಲ್ ಬಿಟ್ ಫಾರ್ ಅವೇ ಫ್ರಮ್ ಸ್ಟೇಟ್. ಇದು ಉತ್ತರ ಬರ್ಮಾ ಇದು. ಪೂರ್ವಕ್ಕೆ ಬಂದರೆ ಆಲ್ಮೋಸ್ಟ್ ಕ್ಲೋಸ್ ಟು ಚೈನಾ ಬಾರ್ಡರ್ ಇದು.
ಸೊ ಇದು ನಮಗೇನಂತ ಎಫೆಕ್ಟ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನಮ್ಮ ಕಡೆ ಆಗ್ತಾ ಇಲ್ಲ, ಅದು ಡೌನ್ ಥಾಯ್ಲೆಂಡು, ಕಂಬೋಡಿಯಾ ಓಕೆ ಸರ್. ಅವುಗಳ ಮೇಲೆಲ್ಲ ಆಗ್ತಿದೆ. ಓಕೆ, ಈಗ ನೀವು ಲಾಸ್ಟ್ ನಾನು ಕೇಳ್ದಂಗೆ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಒಂದು ಪಿಕ್ಚರ್ ಹೇಳ್ತಾ ಇದ್ರಿ ನೀವು, ಈ ರೇರ್ ಅರ್ತ್ ಮೆಟೀರಿಯಲ್ ಬಿಫೋರ್ 1819 ಅಂತ ಹೇಳ್ಬಿಟ್ಟು. ನೋಡಿ, ಇದೇನಾಗಿದೆ ಅಂದರೆ ಫಸ್ಟು ಇದು 18, ಇದು 19, ಇದು 20. ಇದು ಆಲ್ರೆಡಿ ಮಾಡಿರೋ ಅಂತ ರೇರ್ ಅರ್ತ್ ಅಗದಿರೋ ಜಾಗ ಇದು. ಅದರ್ವೈಸ್ ಇದೆಲ್ಲ ಈ ಥರ ಇದೇ ಥರ ಇತ್ತು ಹಸಿರಾಗೆ. ಬರ್ಮಾ ಇಸ್ ದ ಮೋಸ್ಟ್ ಥಿಕ್ ಫಾರೆಸ್ಟ್ ಅದು. ಓಕೆ, 2ನೇ ವಿಶ್ವಯುದ್ಧದಲ್ಲಿ ಅವರು ಶತ್ರುಗಳ ಜೊತೆ ಯುದ್ಧ ಮಾಡೋದಕ್ಕಿಂತಲೂ ಜಾಸ್ತಿ ಈ ಕಾಡಿನ ಜೊತೆ ಪ್ರಕೃತಿ ಜೊತೆ ಯುದ್ಧ ಮಾಡಿ ಸತ್ತೋರು ಜಾಸ್ತಿ ಇದ್ದಾರೆ. ಓಕೆ, ಸೊ ಇದು ಹಿಂಗಿದೆ ನೋಡಿ. ನೆಕ್ಸ್ಟ್ ಬಂದರೆ ನೋಡಿ ಎಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು ನೋಡಿ, ಜಾಸ್ತಿ ಇದೆ. ಇಲ್ಲಿ ಬಂದರೆ ನೋಡ್ರಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಇನ್ನೊಂದು ಇಲ್ಲಿದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಇದು ನೋಡಿ, ಇದು ಒಂದು ಸ್ಟೇಟದು, ಇದು ಮೈನಿಂಗ್ ಸೈಟ್ಸ್ ಇನ್ ಮಮಾವ್ಕ್ ಟೌನ್ಶಿಪ್ಪು. ನೋಡಿ ಇದು ಹೆಂಗಿದೆ ಅಂತ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನೀವು ಇದು ಅಗ್ದಿರ್ತಕ್ಕಂಥ ಜಾಗ 2023 ಓಕೆ ಓಕೆ. ದೆನ್ ಇನ್ನೊಂದಿದೆ ನೋಡಿ, ಇದು ನೋಡಿ, ಇದನ್ನು ಡಿಫ್ರೆಂಟ್ ಏರಿಯಾ. ಇದು ಮಯನ್ಮಾರ್ ಚೈನಾ ರಿವರ್ ಇದು ಬರ್ತದೆ. ಇದು ಪಂಗ್ವಾ ಅಂತ ಹೇಳ್ಬಿಟ್ಟು ಏರಿಯಾದಲ್ಲಿ ಈ 22ರಲ್ಲಿ ಹೆಂಗಿದೆ ನೋಡ್ರಿ, ಇಲ್ಲಿ ಹೆಂಗಾಗಿದೆ ಅಂತ, ಎಷ್ಟಾಗಿದೆ ಅಂತ. ಇದು ಏನೂ ಇರಲಿಲ್ಲ ಅಲ್ಲಿ, ಇಲ್ಲೆಲ್ಲ ಇದಾಗ್ಬಿಟ್ಟಿದೆ ನೋಡಿ, ಇದೆಲ್ಲ ಇದಿತ್ತು ನೋಡ್ರಿ, ಇಲ್ಲೆಲ್ಲ ಹಾಕಿದೆ. ರೈಟ್ ಸರ್. ಸೊ ನೀವು ಹೇಳೋ ಪ್ರಕಾರ ರೇರ್ ಅರ್ತ್ ಮೆಟೀರಿಯಲ್ ಪ್ರೊಸೆಸಿಂಗ್ ಸ್ವಲ್ಪ ನಮಗೆ ಇಲ್ಲ ಅದಕ್ಕೆ ಮುಂದೆ ನಾನು ಇನ್ನೊಂದು ಮಾತು ಹೇಳಬೇಕು ಅಂತಿದ್ದೀನಿ. ಇಲ್ಲಿ ನೋಡಿ, ಇದು ವಿಂಡ್ ಮಿಲ್ಸು ಅಮೆರಿಕಾದಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕು ಅಂತ ವರ್ಷಕ್ಕೆ 3,000 ವಿಂಡ್ ಮಿಲ್ಸ್ ಇನ್ಸ್ಟಾಲ್ ಮಾಡ್ತೀರಾ. ಎಷ್ಟು ಸರ್? 3,000. ಓಕೆ, 3,000 ವಿಂಡ್ ಮಿಲ್ಸು. ಇದನ್ನು ನೋಡ್ರೆ ನಿಮಗೆ ಇಲ್ಲೆಲ್ಲ ವಿಂಡ್ ಮಿಲ್ಸ್ ಇದೆ, ಫುಲ್ಲು ತುಂಬಿಕೊಂಡಿದೆ. ಹೈಲೈಟೆಡ್ ಏರಿಯಾ. 76,000 ವಿಂಡ್ ಮಿಲ್ಸ್ ಇದೆ ಈಗ ಅಲ್ಲಿ ಅಮೆರಿಕಾದಲ್ಲಿ. ಒಂದು ವಿಂಡ್ ಮಿಲ್ ಅಂದರೆ ಎಷ್ಟು ಸೈಜ್ ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ 76,000 ವಿಂಡ್ ಮಿಲ್ ಅಂದರೆ ಇದೆಲ್ಲ ಫುಲ್ ಆಲ್ಮೋಸ್ಟ್ ಈ ಏರಿಯಾ ಒಂದು ಏರಿಯಾ ಬಿಟ್ಬಿಟ್ಟು ಇನ್ನೆಲ್ಲ ಫುಲ್ ಕವರ್ ಆಗಿದೆ. ಎಷ್ಟು ರೇರ್ ಅರ್ತ್ ಮೆಟೀರಿಯಲ್ಸ್ ಬೇಕಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಈ ಯುದ್ಧ ಅಂತ ನೀವು ಹೇಳ್ತಿರೋದು. ಅದಕ್ಕೋಸ್ಕರ ಈ ಕುತಂತ್ರ ಯುದ್ಧ ಕುತಂತ್ರ. ಸೊ ಕುತಂತ್ರ ಮಾಡಿ ತೆಗಬೇಕು ಅದನ್ನ. ಪ್ರಯತ್ನ ಪಡ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ರೇರ್ ಅರ್ತ್ ಮೆಟೀರಿಯಲ್ ಚಕ್ಕರಲ್ಲಿ ಏನಾದ್ರು ಮೈನ್ಮಾರಲ್ಲಿ ಬದಲಾವಣೆ ಆಗುವಂತ ಚಾನ್ಸಸ್ ಸದ್ಯಕ್ಕೆ ಏನೂ ಇಲ್ಲ. ಯಾಕಂದ್ರೆ ಮಿಲಿಟರಿ ಗಿಂತ ಸ್ಟಾಕಾಗಿ ಕೂತಿದ್ದಾನೆ. ಓಕೆ, ಅವರು ಮಿಲಿಟರಿ ಪ್ರಭಾವ ಏನಾದ್ರು ಮಾಡಿದ್ರೆ ಅದರ ಪರಿಣಾಮಗಳು ಬೇರೆ. ಚೈನಾ ಇವ್ರಿಗೆ ಸಪೋರ್ಟ್ ಬರ್ತಾರೆ. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಇಟ್ ವಿಲ್ ಬಿ ಎ ವೆರಿ ಬಿಗ್ ವಾರ್. ಸೊ ಚೈನಾ ಜೊತೆ ಅವ್ರ ಪಂಗ ತೊಗೊಳಕ್ಕೆ ಇಷ್ಟ ಇಲ್ಲ, ಭಾರತದ ಜೊತೆ ಅವ್ರ ಪಂಗ ತೊಗೊಳಕ್ಕೆ ಇಷ್ಟ ಇಲ್ಲ, ರಷ್ಯಾ ಜೊತೆ ಅವ್ರ ಪಂಗ ತೊಗೊಳಕ್ಕೆ ಇಷ್ಟ ಇಲ್ಲ. ಯಾವ್ದಾದ್ರು ಚಿಕ್ಕ ಚಿಕ್ಕ ದೇಶಗಳಿದೆಯಲ್ಲ, ಈ ಲಿಲಿಪುಟ್ ದೇಶಗಳು, ಅದು ಯೂನಿಸು, ಆಮೇಲೆ ಅವನು ಓಲಿ ನೇಪಾಳಿ, ಇಲ್ಲಿ ರಾಜಪಕ್ಷ ಅಂಥವ್ರ ಜೊತೆ ಅವ್ರಿಗೆ ತಗೊಳ್ತಾರೆ. ದೊಡ್ಡ ದೇಶಗಳಲ್ಲಿ ಇದಾಗೋದಿಲ್ಲ. ರೌಡಿ ಅಂದರೆ ಏನು, ಸ್ಕೂಲಲ್ಲಿ ನೀವು ನೋಡಿರ್ಬೇಕಲ್ವಾ, ಪವರ್ಫುಲ್, ಇನ್ನೊಬ್ಬನ ಪವರ್ಫುಲ್ ಬಂದರೆ ಅವನ ಜೊತೆ ಒಂದು ಮಾತಾಡೋದು ಇಲ್ಲ. ಅವನು ಚಿಕ್ಕ ರೌಡಿಗಳು ಇರ್ತಾರೆ ಅಲ್ಲಿ ಸ್ಕೂಲ್ಗಳಲ್ಲಿ. ಸೊ ಅದು ಇನ್ನೂ ಒಂದು ನನಗನ್ಸೋ ಮಟ್ಟಿಗೆ ಇನ್ನು ಹೆದರಿಕೆ ಇದೆ. ರೇರ್ ಅರ್ತ್ ಮೆಟೀರಿಯಲ್ ಅವ್ರ ಬರಲಿ ಅಂದರೆ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಡೆವಲಪ್ ಮಾಡಲಿಕ್ಕೆ ಅಥವಾ ಸ್ಪೇಸ್ ಟೆಕ್ನಾಲಜಿ ಡೆವಲಪ್ ಮಾಡೋದಕ್ಕೆ, ಮತ್ತೆ ಈ ಥರ ವಿಂಡ್ ಮಿಲ್ಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆಗುತ್ತೆ, ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಅವ್ರಿಗಿದೆ ಅಂತ. ಸಮಸ್ಯೆ ಆಗುತ್ತೆ. ಅಕಸ್ಮಾತ್ ಭಾರತ ಅವ್ರ ಜೊತೆ ಅಡ್ವಾನ್ಸ್ ಮಾಡಿದ್ರೆ, ಮಯನ್ಮಾರ್ ಜೊತೆ ಮಾಡಿದ್ರೆ, ಭಾರತಕ್ಕೆ ಈ ರೇರ್ ಅರ್ತ್ ಮೆಟೀರಿಯಲ್ ಸಿಗೋದಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ಭಾರತ ಕ್ಲೋಸ್ ಟು ದಿಸ್ ಒನ್ ಮಯನ್ಮಾರ್. ಭಾರತ ಎಲ್ಲೋದ್ರೂ ಅವ್ರಿಗೆ ಸ್ವಾಗತ ಮಾಡ್ತಾರೆ. ಓಕೆ, ಸಿಂಪಲ್. ರೈಟ್ ಸರ್. ಈಗ ನಾವು ಒಂದು ಡಿಫ್ರೆಂಟ್ ಮಾತಾಡೋದಾದ್ರೆ ಇನ್ನೊಂದು ವಿಷಯ ಹೇಳಿದ್ರೆ, ನೀವು ಇದನ್ನ ಎಕ್ಸ್ಟ್ರಾಕ್ಟ್ ಹಂಗೆ ಮಾಡ್ತಾರೆ ಅಂತ. ಹೌದು. ಓಕೆ, ಸಿ, ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಎಕ್ಸ್ಟ್ರಾಕ್ಟಿಂಗ್ ಈಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ಸು. ಇತ್ತೀಚೆಗೆ ಒಂದು 8-10 ವರ್ಷದಿಂದ ಅದು ಶುರುವಾಗಿರೋವು. ಅದಕ್ಕೆ ಫಸ್ಟು ಲೀಚಿಂಗ್ ಅಂತ ಹೇಳ್ತಾರೆ. ಇಲ್ಲಿ ದ ಪ್ರೈಮರಿ ಸೋರ್ಸ್ ಆಫ್ ಇದು ರಾ ಮೆಟೀರಿಯಲ್ಲು. ಅದಕ್ಕೆ ಏನು ಬೇಕು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಬೇಕಾಗಿರೋ ವಸ್ತುಗಳು ಏನಂತ ಹೇಳಿದ್ರೆ, ಒಂದು ಆಕ್ಸಾಲಿಕ್ ಆ್ಯಸಿಡ್ಡು, ಇನ್ನೊಂದು ಅಮೋನಿಯಂ ಸಲ್ಫೇಟು, ಸಮ್ಟೈಮ್ ದೇ ಯೂಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡು ಕೆಲವು ಕಡೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಇಂಜೆಕ್ಟ್ ಮಾಡ್ತಾರೆ ಇದನ್ನೇ. ಓಕೆ,
ಅದಾದಮೇಲೆ ಇದು ಈ ಥರ ನೋಡ್ರಿ, ಇದನ್ನು ಇಂಜೆಕ್ಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಟೈಮ್ ತೊಗೊಂಡ್ಮೇಲೆ ಅದನ್ನ ಇದು ತೊಗೊಂಡು ಇಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ಓಹೋ. ಇದು Okay. ಈ ನೀಲಿ ಕಲರ್ ನೋಡ್ತೀರಲ್ಲ ನೀವು, ಹಾ. ದಿಸ್ ಈಸ್ ಕಾಲ್ಡ್ ಲೀಚೆಟ್. ಅದರಲ್ಲಿ ಲೀಚೆಟ್ ಅಂದರೆ ಏನು ಅಂತ ಹೇಳಿದ್ರೆ, ಲೀಚಿಂಗ್ ಅಂತ ಹೇಳಿದ್ರೆ ಅದನ್ನೇ ತೆಗಿಯೋದು. ಅಲ್ಲಿ ಬೇಡದಿರೋ ವಸ್ತುಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಕಾನ್ಸಂಟ್ರೇಟು, ಅದರಲ್ಲಿ ಆ ಗರಿಮ ಎಷ್ಟು ಜಾಸ್ತಿ ಮಟ್ಟಕ್ಕಿರುತ್ತೆ. ಆ ಲೀಚೆಟ್ಟಲ್ಲಿ ಇರ್ಬೋದು ಒಂದು 20% 30% ಇರ್ಬೋದು, ಇಲ್ಲ 10% ಇರ್ಬೋದು. ಬಟ್ ಇದು ಲೀಚೆಟ್ ಅಂತ ಬಂದ್ಬಿಟ್ರೆ ಹೆಚ್ಚು ಕಡಿಮೆ 60-70% ಮೇಲೇ ಹೊಟ್ಟೋಗುತ್ತೆ, ಜಾಸ್ತಿ ಡೆನ್ಸಿಟಿ ತಗೊಂಡು ಬಂದ್ಬಿಡುತ್ತೆ. ಅದು ಜಾಸ್ತಿ ಐಟಮ್ಸ್ ಬರುತ್ತೆ ಅದು. ಓಕೆ. ಸೊ ಆ ವೇಸ್ಟ್ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ದಿಸ್ ಈಸ್ ಕಾಲ್ಡ್ ಲೀಚೆಟ್ ಎಕ್ಸ್ಟ್ರಾಕ್ಟ್ ಪ್ರೊಸೆಸ್ಸು. ಅದನ್ನು ತೊಗೊಂಡು ಅದನ್ನು ಲೋಡ್ ಮಾಡಿ ಚೈನಾ ಕಳಿಸ್ತಾರೆ. ಫರ್ದರ್ ಪ್ರೊಸೆಸ್ಸಿಂಗು ಮುಂದೆ ಮತ್ತೆ ಅದನ್ನೇ ಫುಲ್ಲು ರಿಫೈನ್ ಮಾಡಲಿಕ್ಕೆ, ಅದನ್ನೇ ಶುದ್ಧೀಕರಿಸೋದಕ್ಕೆ ಚೈನಲ್ಲಿ ನಡೆಯುತ್ತೆ ಅದು. ಇಲ್ಲಿ ಬರೀ ಇವ್ರದ್ದು ಇದಿಷ್ಟೇ ಇವ್ರದ್ದು ಕೆಲಸ ಇದು. ಅದರ ಮಾಡಿದ್ಮೇಲೆ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ, ಈ ವೇಸ್ಟ್ ಇದೆಯಲ್ಲ ಎಲ್ಲ ನದಿಗಳಲ್ಲಿ ಹೋಗ್ತಾ ಇದೆ, ಈ ಅಕ್ಕಪಕ್ಕದಲ್ಲಿರೋ ಬೆಟ್ಟಗಳಲ್ಲಿ ಹೋಗ್ತಾ ಇದೆ, ಪ್ರಕೃತಿಯನ್ನು ನಾಶ ಮಾಡ್ತಾ ಇದೆ. ನೆಕ್ಸ್ಟು ಅದು ಎಷ್ಟು ವರ್ಷ ಇಲ್ಲಿ ಆಗುತ್ತೋ ಇದೆಲ್ಲ ರಿಪೇರ್ ಆಗೋದಕ್ಕೆ. ಯಾಕಂದರೆ ಮಳೆ ಬರಬೇಕು, ಸಮುದ್ರಕ್ಕೆ ಹೋಗಬೇಕು, ಸಮುದ್ರಕ್ಕೆ ಹೋದರೆ ಆ ಸಮುದ್ರದಲ್ಲೂ ಪ್ರಭಾವ ಆಗುತ್ತೆ, ಮತ್ತು ಅದು ರಿಪೀಟ್ ಆಗಿ ಅದು ಸೆಟ್ಲ್ ಆಗಬೇಕು. ಓಕೆ. ಕಾರಣ ಒಂದು, ಅದಲ್ಲಿ ಈ ಶ್ವಾಸ ಮಾಡಿದ್ರೆ, ನೀವು ಬ್ಯಾಟ್ರಿ ಯಾರಾದರೂ ಕೆಲಸ ಮಾಡಬೇಕಾದ್ರೆ ನಿಮ್ಮ ಮೂಗಲ್ಲಿ ಹೋದರೆ ಹೆಂಗೆ ಅದು ಒಳಗಡೆ ಇದು ಇದಾಗತ್ತೆ, ಒಂಥರ ಇರಿಟೇಜಸ್ ಬಾಯಲ್ಲಿ ಒಂಥರ ಹುಳಿ ಥರ ಒಂಥರ ಏನೋ ಒಂಥರ ಆಗುತ್ತೆ. ಬರ್ತದೆ. ಆಮೇಲೆ ರಾತ್ರಿ ಎಲ್ಲ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬ್ಯಾಟ್ರಿಲಿ ಕೆಲಸ ಮಾಡ್ತಿರೋ ಗಿವ್ ಮಾಡಿದರೆ, ನಾನು ಮಾಡಿದ್ದೀನಿ ಸಾಕಷ್ಟು. ಸೊ ಆ ಥರ ಒಂದು ಇದಾಗತ್ತೆ. ಮತ್ತು ನಮ್ಮ ಒಳಗಡೆ ಇರೋ ಶ್ವಾಸಕೋಶನ ಮಾತ್ರನೇ ಅಲ್ಲ, ಇರೋ ಅಂಗಗಳೆಲ್ಲ ಕೊಳ್ತೋಗುತ್ತೆ. ಆ ಕಾಲು ನೀರಲ್ಲಿ ಅದು ಇರೋ ಕಾಲು ಕೆಳಗಡೆ ಇಟ್ಟರೆ ಕೆರೆತ ಶುರುವಾಗುತ್ತೆ. ಓಕೆ. ಮೀನುಗಳೆಲ್ಲ ಸತ್ತೋಗಿದೆ ಅಲ್ಲಿ. ಆ ಪ್ರಾಣಿಗಳು ನೀರು ಕುಡಿದ್ರೆ ಅವು ಸತ್ತೋಗ್ತಾ ಇದೆ. ಈ ಥರ ಬೇಕಾದಷ್ಟು ಜನ ಸತ್ತಿದ್ದಾರೆ ಅಲ್ಲಿ. ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ ಅಂತ ನೀವು ಹೇಳ್ತೀರಾ. ಟೋಟಲ್ ಆಗಿ ಅಷ್ಟೇ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ಇಡೀ ಪ್ರಕೃತಿನೇ ಧ್ವಂಸ ಆಗ್ಬಿಟ್ಟಿದೆ ಅಲ್ಲಿ. ಓಕೆ. ಅದು ಚೆನ್ನಾಗಿದೆಯಲ್ಲ ಧ್ವಂಸ, ಅದು ಹೇಳ್ತೀನಲ್ಲ ನೀವು ಈಗಲೇ ಇದರಲ್ಲಿ ಹೇಳ್ದಲ್ಲ, ಇದಲ್ಲಿದ್ರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ನೀರು ನದಿಗಳು ಬರ್ತಿದೆಯೋ ಅದರಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹಾಳಾಗೋಗಿದೆ. ಅಷ್ಟೇ ಮಾತ್ರ ಅಲ್ಲ, ಭೂಮಿ ಒಳಗಡೆ ಹೋಗ್ತಾ ಇದೆ. ಗ್ರೌಂಡ್ ವಾಟರ್ ಈಸ್ ಗೆಟಿಂಗ್ ಒಡೆದಟ್ಟ, ನೆಲದಲ್ಲಿ ಕೆಳಗಡೆ ಇರೋ ನೀರಿನಲ್ಲಿ ಇದು ಹೋಗಿ ಬೆರ್ಕೊಂಡು ಅದೂ ಅದೇ ಥರ ವಿಷಯ ಆಗ್ತಾ ಇದೆ. ಈಗ ನಾವು ಅರಕ್ಕನ್ ಆರ್ಮಿಗೆ ಅಮೇರಿಕದ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಅರಕ್ಕನ್ ಆರ್ಮಿಗೆ ಅಮೇರಿಕದ ಸಪೋರ್ಟು, ಅವರಿಗೆ ಆರ್ಮ್ಸ್ ನಾಮಿನೇಷನ್ಸ್ ಕೊಟ್ಬಿಟ್ಟು ಈ ಒಂದು ಮಯನ್ಮಾರ್ ಆರ್ಮಿ ಜೊತೆ ಇದು ಮಾಡಿಬಿಟ್ಟು ತಟ್ಟಪಲಟ್ ಆಗೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಇದು ಎಷ್ಟು ಮಟ್ಟಿಗೆ ನೀವು ಅದನ್ನ ಒಪ್ಕೊಂತೀರಾ? ಅಥವಾ ಅರಕ್ಕನ್ ಆರ್ಮಿ ಬರ್ಮೀಸ್ ಅದು ಮಯನ್ಮಾರ್ ಆರ್ಮಿನೇ ಸೋಲಿಸಿದ್ದಾರೆ. ಅರಕ್ಕನ್ ಏರಿಯಾದಲ್ಲಿ ಅವರು ಕಂಪ್ಲೀಟಾಗಿ ಔಟ್ ಮಾಡಿದ್ದಾರೆ. ಫರ್ದರ್ ಅವ್ರು ಮುಂದ್ಗಡೆ ಹೋಗ್ಬೇಕು ಅಂತೇಳಿದ್ರೆ ಅವ್ರಿಗೆ ಸಿಗ್ತಾ ಇರೋದು ಕೆಲವೊಂದು ಉಪಕರಣಗಳು, ಯುದ್ಧ ಉಪಕರಣಗಳು, ರೈಫಲ್ಲು ಆ ಥರ. ಇದು ಭಾಳ ದೊಡ್ಡ ಇದು ಸಿಗೋಲ್ಲ. ಒಂದು ರೆಗ್ಯುಲರ್ ಟ್ರೈನ್ಡ್ ಆರ್ಮಿ ನೀವು ಇದು ಮಾಡಬೇಕು ಅಂದರೆ ನಿಮ್ಗೆ ಟ್ಯಾಂಕ್ ಬೇಕು, ಆರ್ಟ್ಲರಿ ಬೇಕು, ಪಿರಂಗಿ ಬೇಕು, ಎಲ್ಲ ಬೇಕಾದಷ್ಟು ಬೇಕಾಗತ್ತೆ. ಸೊ ಅದು ಕಷ್ಟ ಆಗುತ್ತೆ, ಅವ್ರಿಗೆ ಆಗ್ತಾಯಿಲ್ಲ. ಬಟ್ ಅಕಸ್ಮಾತ್ ಆ ಥರ ಏನಾದರೂ ಫರ್ದರ್ ಮುಂಟಾಯಿತು ಅಂತ ಹೇಳಿದ್ರೆ, ಅಣ್ಣ ಇದ್ದಾನಲ್ಲ ಪಕ್ಕದಲ್ಲಿ, ಯಾರು, ಚೈನಾ, ಅವ್ರು ಇವ್ರಿಗೆ ಸಹಾಯ ಮಾಡ್ತಾರೆ. ಈಗ ಆಲ್ರೆಡಿ ಬಾಂಗ್ಲಾದೇಶದಲ್ಲಿ ತಟ್ಟಪಲಟ್ ಆಗಿದೆ ಅಮೆರಿಕದ ಇಂಟರ್ಫರೆನ್ಸ್ ಇಂದಾಗೆ. ಆಲ್ರೆಡಿ ಅವ್ರು ಕೊಡ್ತಾ ಇದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅಲ್ಲೂ ಆಗಬಹುದಾ? ಯಾಕೆಂದ್ರೆ ಇದು ಬೇಕಾದ್ರೆ ಅಮೆರಿಕ ಏನ್ ಬೇಕಾದ್ರೂ ಮಾಡ್ಬೋದು. ಏನೋ ಹೌದು, ಅದು ಸಾಧನೆ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದೆ. ಅದು ಬಾಂಗ್ಲಾದೇಶ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಅದು ಜಾತಿವಾದ ಆಗೋಗ್ಬಿಡುತ್ತೆ, ಮತವಾದ ಆಗೋಗುತ್ತೆ. ಸೊ ಮಯನ್ಮಾರು ಇಸ್ ದೊಡ್ಡ ದೇಶ, ಬಾಂಗ್ಲಾದೇಶ ಒಂದು ಚಿಕ್ಕ ಬೆಂಕಿ ಪಂಡ ಥರ ಮಯನ್ಮಾರ್ ಕಂಪೇರ್ ಮಾಡಿದ್ರೆ ಅಲ್ಲಿ ವೇರಿಯಸ್ ಫ್ಯಾಕ್ಷನ್ಸ್ ಇದೆ. ಅಲ್ಲಿ ಒಂದು ಅದು ಡೈವರ್ಸಿಟಿ ಭಾಳ ಜಾಸ್ತಿ ಇದೆ ಅಲ್ಲಿ. ಒಬ್ಬರು ಮಾತು ಒಬ್ಬರು ಕೇಳಲ್ಲ, ಅದು ಗೊತ್ತಾಯ್ತಾ? ಸೊ ಅದರಿಂದ ಅವ್ರಿಗೆ ಒಂದು ದೊಡ್ಡ ಈ ಥರ ಪ್ರಭಾವ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಲ್ಲಿ. ರೈಟ್ ಸರ್. ಸೊ ನೀವು ಹೇಳೋ ಪ್ರಕಾರ ನಾವು ಆಮೇಲೆ ನೋಡಿ, ಇದು ನೋಡಿ ಇಲ್ಲಿ, ನೋಡಿ ಹೆಂಗಾಗಿದೆ ನೋಡಿ, ಇಲ್ಲಿ ಎಲ್ಲ ಏನು ಗತಿಯಾಗಿದೆ ನೋಡಿ. ನಿಮ್ಗೆ ಯಾರು ಒಂದು ಸಾಮಾನ್ಯ ಜನ ನೋಡಿದ್ರೂ ಇದನ್ನು ನೋಡಿದ್ರೆ ಏನು ಅವ್ರಿಗೂ ಗೊತ್ತಾಗುತ್ತೆ. ಅದು ನಿಮಗೆ ಟೆಕ್ನಿಕ್, ಇದು ಆ ತಂತ್ರಜ್ಞಾನ ಬೇಕಾಗಿಲ್ಲ. ಇಲ್ಲಿ ನೋಡ್ರೆ ಹೆಂಗಿದೆ ನೋಡಿ, ಹೆಂಗಿದೆ ಅಂತ ನೋಡಿ, ಇಲ್ಲೆಲ್ಲ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೆಂಗೆ ಕಿತ್ಕೊಂಡೋಗಿದೆ ಅಂತ. ಮಳೆ ಬಂದು ಹೋದ್ರೂ ಇದು ಥರ ಕಾಣೋದಿಲ್ಲ. ಇದು ಎಷ್ಟು ನೀಟಾಗಿ ಕಾಣುತ್ತೆ ಮಳೆ ಬಂದು ಹೋದರೆ. ಆದರೆ
ಇದೆ ಆ ಗಣಿಮಗಳದ ಇದು ಲೀಚೆಟ್ ತಗೊಂಡು ಉಳಿದಿರ್ತದಲ್ಲ ಅದರ ಪ್ರಭಾವ ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಮನುಷ್ಯ ಸರ್ ಇವಾಗ ಅಡ್ವಾನ್ಸ್ಡ್ ಆಗ್ತಾನೆ ಸರ್. ಈ ಮೊಬೈಲ್ ನಮಗೆ ಬೋನ್ ಬಂದಿದೆ, ಪ್ರತಿಯೊಂದು ಮೊಬೈಲಲ್ಲಿ ಎಲ್ಲ ಆಗ್ತಾರೆ, ಎಲ್ಲ ಹತ್ರನೇ ಬೇಕು, ಎಲ್ಲ ಅಡ್ವಾನ್ಸ್ಡ್ ಬೇಕು, ಕುತ್ಕೊಂಡ ಹತ್ರನೇ ಪ್ರತಿಯೊಂದು ಆಗ್ಬೇಕು ಅಂತ ಅಂದಾಗ ನೇಚರ್ನ ಹಾಳು ಮಾಡ್ಲೇಬೇಕಾಗತ್ತಲ್ಲ ಕೊನೆಗೆ. ಕಾರಣ ಮಾನವನೇ. ಪ್ರಾಣಿಗಳು ಮಾನವನಿಗಿಂತಲೂ ಅವ್ರಿಗೆ ಗೊತ್ತು ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು. ಅಲ್ಲಿ ಒಂದು 500 ಜಿಂಕೆ ಇದೆ, ಬೇಟೆಗೆ ಹೋಗುತ್ತಲ್ಲ ಇದು ಸಿಂಹನೋ ಹುಲಿನೋ, 500 ಜಿಂಕೆ ಇದೆ ಅಂದ್ಬಿಟ್ಟು ಒಂದು 10 ಜಿಂಕೆ ಸಾಯಿಸೋಣ ಅಂತ ಈಗಲಾದ್ರೂ ನೋಡಿದ್ದೀರ ನೀವು? ಒಂದೇ ಒಂದು ಜಿಂಕೆ ಹಿಡಿಯುತ್ತೆ, ಆ ಒಂದು ಜಿಂಕೆ ಕಂಪ್ಲೀಟ್ ಫ್ಯಾಮಿಲಿ ತಿನ್ನುತ್ತೆ. ಕೆಲವೊಮ್ಮೆ ಅದು 2-3 ದಿನ ತಿನ್ನುತ್ತೆ, ಒಂದ್ಸರಿ ತಿಂದರೆ 2 ದಿನ ತಿನ್ನಲ್ಲ ಅದು. ಓಕೆ, ಸೊ ಅದ್ರ ನಂತರ ಈಗ ಎಷ್ಟಾಗಿದೆ ಅಂದರೆ ಈ 2017 ಅದೇನು ಇಂದ 25ವರೆಗೂ 290,000 ಟನ್ಸ್ ಆಫ್ ಲಿಚೆಟ್. 290,000 ಟನ್ ಅಂದರೆ ಅದು ಜೊತೆ ಇನ್ನೂ 3 ಸೇರಿಸ್ತಾರೆ, ಕೋಟ್ಯಾಂತರ ಟನ್ಸ್ ಆಫ್ ರೇರ್ ಅರ್ತ್ ಮೆಟೀರಿಯಲ್ ಲಿಚೆಟ್ಟು ಚೈನಾಗೆ ಹೋಗಿದೆ. ಓಹೋ, ಅದು 23ರಲ್ಲಿ 21ರಿಂದ ಮಿಲಿಟ್ರಿ ಅವರು ಪ್ರಭಾವ ಆದಮೇಲೆಯಿಂದ ಅದು ಭಾಳನೇ ಜಾಸ್ತಿ ಆಗಿದೆ. ಅಂದ್ರೆ ಈಗ ಲೀಚೆಟ್ ಅಮೆರಿಕ ಇದು ನಮ್ಮ ಚೈನಾ ಏನು ರೇರ್ ಅರ್ತ್ ಮೆಟೀರಿಯಲ್ ಅಮೆರಿಕ ಕೊಡ್ತಾ ಇಲ್ಲ ಅನ್ನೋ ಉದ್ದೇಶವಾಗಿ ಇಲ್ಲಿ ಬರ್ತಕ್ಕಂಥ ಜಾಗನೇ ಸ್ಟಾಪ್ ಮಾಡ್ಬಿಡೋಣ, ಅವ್ನು ಗ್ರೋತೆ ಕಟ್ ಮಾಡ್ಬಿಡೋಣ ಅನ್ನೋ ಒಂದು ಏನಾರ ಮೈಂಡಲ್ಲಿ ಅಮೆರಿಕ ಇಟ್ಕೊಂಡು ಬರ್ತಾ ಇದೆ. ಹೇಗೆ ಇದಕ್ಕೆ ಟ್ರೈ ಮಾಡ್ತಾ ಇದೆ, ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅಷ್ಟ ಸಾಕಾಗಿ. ಸೊ ಈ ಒಂದು ರೇರ್ ಅರ್ತ್ ಮೆಟೀರಿಯಲ್ ಒಂದು ಡಿಫ್ರೆಂಟ್ ಪ್ರೊಸೆಸ್ ನೀವು ನೋಡಿ. ಇದು ಈ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನೋಡ್ರಿ, ನೀರಂಗಿದೆ ಅಂತ ನೋಡಿ. ಓಕೆ, ಸೊ ಈ ಥರ ಆಗತ್ತೆ. ಒಂದೇ ಒಂದು ಇದು ಅಂತ ಹೇಳಿದ್ರೆ, ಈ ಸ್ಯಾಂಕ್ಷನ್ಸ್ ಒಂದು ಉಪಕರಣವಾಗಿ ಉಪಯೋಗಿಸಿದ್ರೆ ಏನೊಂದು ಕೆಲಸನೂ ಆಗಲ್ಲ. ಡಿಪ್ಲೊಮ್ಯಾಟಿಕಲ್ಲಿ ಮಾತಾಡಿಕೊಂಡು ನೀನು ಸೋಲ್ಬೇಕು, ನಾನು ಸೋಲ್ಬೇಕು, ನಿನಗೂ ಜಯವಾಗಬೇಕು, ನನಗೂ ಜಯಬೇಕು ಅಂತ ಮನಸ್ಸಲ್ಲಿ ಹೋದರೆ ಕೆಲಸ ನಡೆಯುತ್ತೆ. ಅಮೆರಿಕ ಇದುವರೆಗೂ ನಡೀತಿರೋದು ನಾನು ಹೇಳ್ದಂಗೆ ನೀನು ಕೇಳಬೇಕು, ಅದು ಮನಸ್ಸಲ್ಲಿಂದ ಸಮಾಪಾಗ ತನಕ ಈ ಪ್ರಪಂಚ ಹಾಳೆ. ಈಗಲೇ ಅಮೆರಿಕಾದ ಕೆಳಗೆ ಬೀಳೋದು, ಇಟ್ಸ್ ಎ ಬಿಗಿನಿಂಗ್ ಆಫ್ ಡೌನ್ಫಾಲ್ ಆಫ್ ಅಮೆರಿಕಾ, USA. ಸ್ನೇಹಿತರೆ, ನೀವು ನೋಡಿದ್ರಿ ಈ ಥರ ರೇರ್ ಅರ್ತ್ ಮೆಟೀರಿಯಲ್ಲು ನಮ್ಮ ದಿನನಿತ್ಯದ ಬಳಕೆಗೆ, ಒಂದು ಮಿಲಿಟರಿ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ರೀತಿಯಾದಂಥ ನಮ್ಮ ಅಡ್ವಾನ್ಸ್ಡ್ ಟೆಕ್ನಾಲಜಿಗೆ ಬೇಕಾದಂಥ ಎಷ್ಟು ಬೇಕಾದಂಥ ವಸ್ತು ಇದು ಇಂಪಾರ್ಟೆಂಟೆಡ್ ಅನ್ನೋದು ನಿಮಗೆ ಡೀಟೇಲ್ಸ್ ಆಗಿ ಸಂಕ್ಷಿಪ್ತವಾಗಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದೇ ರೀತಿಯಾದಂಥ ಇನ್ನು ಮುಂದೆ ನಾವು ಬೇರೆ ಬೇರೆ ಟಾಪಿಕಲ್ಲಿ ನಿಮ್ಮ ಜೊತೆ ಬಂದು ಮಾತಾಡ್ತಾ ಇರ್ತೀವಿ. ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.